ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಗೀತಾವಿವೃತ್ತಿಯ 9ನೇ ಅಧ್ಯಾಯ. 9ನೇ ಅಧ್ಯಾಯದಲ್ಲಿ ಕೃಷ್ಣ ತಾಮಸ ಜೀವರ ಬಗ್ಗೆ ಹೇಳ್ತಾ ಇದ್ದಾನೆ. ತಾಮಸ ಜೀವರು ಅವರು ಯಾಕೆ ಪರಮಾತ್ಮನ ಅವಗಣನೆಯನ್ನು ಮಾಡ್ತಾರೆ, ಅದಕ್ಕೇನು ಕಾರಣ, ಮತ್ತು ಆ ಪರಮಾತ್ಮನನ್ನು ತಿರಸ್ಕರಿಸುವುದರಿಂದ, ಪರಮಾತ್ಮನನ್ನು ಅವಮಾನಿಸುವುದರಿಂದ ಅವರಿಗೇನು ಫಲ, ಅದನ್ನು 11-12ನೇ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಅವಜಾನಂತಿ ಮಾಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಈ ಮನುಷ್ಯರಿಗೆ ಸಂಬಂಧಪಟ್ಟಂತಹ ಶರೀರವನ್ನು ಪರಮಾತ್ಮ ಧಾರಣ ಮಾಡಿದ್ದಾನೆ. ನಮ್ಮ ಹಾಗೆ ಅವನದ್ದು ಭೌತಿಕ ಶರೀರ ಎಂಬುದಾಗಿ ಕೆಲವರು ತಿಳ್ಕೊಂಡಿದ್ದಾರೆ. ಅವರನ್ನು ಅಜ್ಞಾನಿಗಳು ಅಂತ ಹೇಳ್ತೇವೆ, ಮೂಢ ಜನರು ಅಂತ ಹೇಳ್ತೇವೆ. ಅವರ ಭ್ರಮೆ ಇದು. ಪರಮಾತ್ಮನ ಶರೀರ ನಮ್ಮ ಶರೀರದ ಹಾಗೆ ಭೌತಿಕ ಶರೀರ. ಪರಮಾತ್ಮ ಭೌತಿಕ ಶರೀರವನ್ನು ಧಾರಣ ಮಾಡಿಲ್ಲ. ಈ ಮನುಷ್ಯ ದೇಹದಂತೆ ಕಾಣತಕ್ಕಂತಹ ದೇಹವನ್ನು ಧಾರಣೆ ಮಾಡಿದ್ದಾನೆ. ಮನುಷ್ಯನ ದೇಹದಂತೆ ಪ್ರಾಕೃತವಾದ ದೇಹವನ್ನದಲ್ಲ. ಆ ಮನುಷ್ಯ ದೇಹದಂತೆ ಪ್ರಾಕೃತ ಕಾಣತಕ್ಕಂತಹ ಆ ದೇಹ ಏನಿದೆ, ಅಂತಹ ದೇಹವನ್ನು ಧಾರಣ ಮಾಡಿದ್ದಾನೆ ಅಂತ ತಾಮಸ ಸ್ವಭಾವದ ಜನರು ನನ್ನನ್ನು ಹಾಗೆ ತಿಳ್ಕೊಳ್ತಾರೆ. ಅವರಿಗೆ ಭ್ರಾಂತಿ. ಅವರಿಗೆ ಯಾವತ್ತೂ ಈ ನಾನು ಪರಿಪೂರ್ಣ, ನಾನು ಸರ್ವಸಮರ್ಥ ಅನ್ನುವ ಪರಿಜ್ಞಾನ, ಪರಮಾತ್ಮನ ಒಂದು ಪರಿಪೂರ್ಣ ಜ್ಞಾನ ಅದು ಬರೋದೇ ಇಲ್ಲ ಅವರಿಗೆ. ಅವರು ನಾನು ಸರ್ವಸಮರ್ಥ, ನಾನು ಯಾವತ್ತೂ ಪರಿಪೂರ್ಣ ಅನ್ನತಕ್ಕಂತಹ ನನ್ನ ನಿಜವಾದ ರೂಪವನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ. ಆದ್ದರಿಂದ ಅವರು ನನ್ನನ್ನು ಸಾಮಾನ್ಯ ಮನುಷ್ಯನ ಹಾಗೆ ಅಲ್ಪ ಅಂತ ಭಾವಿಸ್ತಾರೆ. ರಮಾಬ್ರಹ್ಮಾದಿಗಳಂತೆ ಭಾವಿಸ್ತಾರೆ. ಈ ರೀತಿ ಅವಗಣನೆಗೆ ಗುರಿ ಮಾಡ್ತಾ ಇದ್ದಾರೆ. ಅಂತಹ ಜನರು ಅವರು ತಾಮಸ ಸ್ವಭಾವದ ಜನರು ಅಂತ. ಅಂದರೆ ಅವರು ತಮೋಯೋಗ್ಯರಾಗಿದ್ದಾರೆ. ಅವರು ಯಾವುದೇ ಯಜ್ಞಯಾಗಾದಿಗಳನ್ನು ಮಾಡಿದರೂ ಕೂಡ ಅವರಿಗೆ ಫಲ ಇಲ್ಲ. ಜ್ಞಾನ ಗಳಿಸಿದರೂ ಕೂಡ ಮೋಕ್ಷರೂಪ ಫಲವನ್ನು ತಂದುಕೊಡತಕ್ಕಂತಹ ಜ್ಞಾನ ಅವರಿಗಿದ್ದರೂ ಸಹ ಅವರಿಗೆ ಅದು ಮೋಕ್ಷವನ್ನು ತಂದುಕೊಡುವಂಥದ್ದಲ್ಲ. ಹೀಗೆ ಅವರು ಭ್ರಾಂತಿಗೆ ಕಾರಣವಾಗಿರತಕ್ಕಂತಹ ಒಂದು ರಾಕ್ಷಸಿ ಸ್ವಭಾವ, ಆಸುರಿ ಸ್ವಭಾವವನ್ನು ಹೊಂದಿರ್ತಾರೆ. ಇಂತಹ ಆಸುರಿ ಸ್ವಭಾವ ಹೊಂದಿದ್ದಾರಾದ್ದರಿಂದ ಅವರು ತಮೋಯೋಗ್ಯರಾಗಿದ್ದಾರೆ. ಅಂಥವರು ನನ್ನನ್ನು ಅವಗಣನೆ ಮಾಡ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಮೂಢ ಜನರು ಅವರು ರಾಕ್ಷಸೀಂ ಶ್ರುತಾಹ, ರಾಕ್ಷಸಿ ಸ್ವಭಾವವನ್ನು ಹೊಂದಿದವರು. ಅವರು ನನ್ನನ್ನು ಸರಿಯಾಗಿ ತಿಳಿದ ಪರಂಭಾವಂ ಅಜಾನಂತಹ, ನನ್ನ ನಿಜವಾದ ಸ್ವರೂಪವನ್ನು ತಿಳಿಯದವರು. ಅವರು ಸಾಮಾನ್ಯ ಮನುಷ್ಯನಂತೆ ಭೌತಿಕವಾಗಿರತಕ್ಕಂತಹ ದೇಹವನ್ನು ಧಾರಣ ಮಾಡಿದವನು ನಾನು ಅಂತ ಭಾವಿಸ್ತಾರೆ.
ಅವರು ತಮೋಯೋಗ್ಯರನಿಸ್ತಾರೆ, ಅಂಥವರು ನನ್ನನ್ನು ಅವಮಾನಿಸ್ತಾರೆ ಅಂತ ಈ 2 ಶ್ಲೋಕಗಳ ತಾತ್ಪರ್ಯ. ಅದಕ್ಕೆ ವಿವೃತ್ತಿಯಲ್ಲಿ ಅರ್ಥವನ್ನು ವಿವರಿಸ್ತಾರೆ. ಯದ್ದೇವಂ ಭವಾನ್ ಜಗತಃ ಸೃಷ್ಟಿಸ್ಥಿತಿ ಸಂಹಾರಾಣಾಂ ಕರ್ತ ತರ್ಹಿ ಕುತಃ ಕೇಚಿತ್ವಾಂ ಅವಜಾನಂತಿ ಅವಜ್ಞಾನಪಿ ತೇಷಾಂ ಅನರ್ಥಾಭಾವ ಸರ್ವಕರ್ತ ಅಹಮಿತಿ ಪ್ರಾಯುಕ್ತಮಯುಕ್ತಂ ಅತಃ ಆಹ ಅವಜಾನಂತಿ. ಹಿಂದೆ ನಿನ್ನೆ ಹೇಳಿದಿ ನಾನೇ ಸರ್ವಕರ್ತ ಅಂತ ಹೇಳಿದಿ. ನಾನೇ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಕ್ಕಂಥವನು, ಅಂತಹ ಮಹಾಮಹಿಮ ಉಳ್ಳವನು. ಇದು ನಿಜವಾಗಿದ್ದರೆ ನಿನ್ನನ್ನು ಕೆಲವರು ಸಾಮಾನ್ಯ ಮನುಷ್ಯರಂತೆ ಕಾಣ್ತಾ ಇದ್ದಾರಲ್ಲ, ಬ್ರಹ್ಮಾದಿ ಇತದೇವತೆಗಳಿಗೆ ಸಮಾನ ಎಂಬುದಾಗಿ ಯಾಕೆ ಅವಗಣನೆ ಮಾಡ್ತಾ ಇದ್ದಾರೆ? ಅವರು ಆ ಥರ ಅವಗಣನೆ ಮಾಡಿದರೂ ಕೂಡ ಅವ್ರಿಗೆ ಯಾವುದೇ ಅನರ್ಥವಾಗಿದ್ದು ಕಂಡಿಲ್ಲ. ಹಾಗಾದರೆ ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರ ಮೊದಲಾದವುಗಳನ್ನು ನಾನೇ ಮಾಡ್ತಕ್ಕಂಥವನು ಅನ್ನೋದು ಎಷ್ಟು ಮಟ್ಟಿಗೆ ಸರಿಯಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವಾಗಿ ಈ ಶ್ಲೋಕ ಹೊರಟಿದೆ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳು ಗೀತಾವಿವೃತ್ತಿಯಲ್ಲಿ ಅವತರಣಿಕೆಯನ್ನು ಕೊಡ್ತಾರೆ. ಯದಿ ಏವಂ ಭವಾನ್, ಯದಿ ಒಂದು ವೇಳೆ ಹೀಗೆ ಹಿಂದೆ ಹೇಳಿದಂತೆ ಭವಾನ್ ನೀನು ಜಗತಃ ಕರ್ತ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಾಣಾಂ ಕರ್ತ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳಿಗೆ ಕರ್ತ ಆಗಿದ್ದಿ ಅಂತಾದರೆ ಕುತಃ ಕೇಚಿತ್ ತ್ವಾಂ ಅವಜಾನಂತಿ, ಕೇಚಿತ್ ಕೆಲವರು ತ್ವಾಂ ಅವಜಾನಂತಿ ಸಾಮಾನ್ಯ ಮನುಷ್ಯನಂತೆ ಬ್ರಹ್ಮಾದೇವತೆಗಳು ಸಮನಾಗಿರ್ತಕ್ಕಂಥವನು ಎಂಬುದಾಗಿ ಅವಗಣನೆ ಮಾಡ್ತಾ ಇದ್ದಾರೆ. ಹಾಗೆ ಅವಗಣನೆ ಮಾಡಿದಾಗ್ಯೂ ಅವರಿಗೇನೂ ಅನರ್ಥ ಆಗಿಲ್ಲ. ಅವಜ್ಞಾನೇಪಿ ತೇಷಾಂ ಅನರ್ಥಾಭಾವಾತ್, ಆ ತರಹ ಅವರು ಅವಗಣನೆ ಮಾಡಿದಾಗ ಅವ್ರಿಗೇನಾದರೂ ಅನರ್ಥ ಆಗಬೇಕಲ್ಲ, ಆ ತರಹ ಅನರ್ಥ ಏನೂ ಆಗಿಲ್ಲ ಅವರಿಗೆ. ಅವಜ್ಞಾನೇಪಿ ತೇಷಾಂ ಅನರ್ಥಾಭಾವಾತ್, ಯಾವುದೇ ಅನರ್ಥ ಆಗಿಲ್ಲ. ಆದ್ದರಿಂದ ನಾನೇ ಸರ್ವಕರ್ತ ಅಂತ ನೀನು ಹಿಂದೆ ಹೇಳಿದೆಯಲ್ಲ, ಪ್ರಾಗುಕ್ತಂ ಅಯುಕ್ತಂ ಅತಃ ಆಹ, ಅದು ಯುಕ್ತವಾದ್ದಲ್ಲ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಈ ಶ್ಲೋಕ ಹೊರಟಿರುವಂಥದ್ದು. ಅವಜಾನಂತಿ ಇತ್ಯಾದಿ ದ್ವಯೇನ, ಅವಜಾನಂತಿ ಮಹಾಮೂಢ ಎಂಬ ಶ್ಲೋಕ, ಹಾಗೂ ಮೋಘಾಶ ಮೋಘಕರ್ಮಾಣ ಮೋಘಜ್ಞಾನ ವಿಚೇತ್ಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಃ ಎಂಬ 2 ಶ್ಲೋಕಗಳು ಹೊರಟಿದ್ದಾವೆ ಅಂತ ಇಲ್ಲಿ ಅವತರಣಿಕೆಯನ್ನು ರಾಯರು ನೀಡ್ತಾರೆ. ಮಾನುಷೀಂ ತನುಮಾಶ್ರಿತಂ ಮಾನುಷದೇಹಂ ಅಧಿಷ್ಠಿತಃ ಅಯಂ ಇತಿ ಮೂಢಲೋಕ ಭ್ರಾಂತಿ ವಿಷಯಂ ಮಾಂ ಇತಿ ವಾ. ಮಾನುಷೀಂ ತನುಮಾಶ್ರಿತಂ ಅಂದರೆ ಅರ್ಥ ಏನು? ಮಾನುಷ ದೇಹವನ್ನು ಹೊಂದಿದವನು, ಇವನು ಮಾನುಷ ದೇಹವನ್ನು ಹೊಂದಿದವನು ಅಂತ ಅದರ ಅರ್ಥ. ಅಥವಾ ಮೂಢರ ಅವಗಣನೆಗೆ ಗುರಿಯಾಗಬೇಕೆಂಬ ಉದ್ದೇಶದಿಂದಲೇ ಮನುಷ್ಯ ಶರೀರದಂತೆ ಕಾಣುವ ಶರೀರವನ್ನು ಆಶ್ರಯಿಸಿದವನು ಅಂತ. ಆ ಮೂಢರ ಅವಗಣನೆಗೆ ತಾನು ಗುರಿಯಾಗಬೇಕು ಅಂತಲೇ ಇವ ಈ ಮನುಷ್ಯ ಶರೀರದಂತೆ ತೋರುವಂತಹ ಶರೀರವನ್ನು ಆಶ್ರಯಿಸಿದವನು. ಮಾನುಷೀಂ ತನುಮಾಶ್ರಿತಂ, ಮನುಷ್ಯ ಶರೀರವನ್ನು ಆಶ್ರಯಿಸಿರುವ ಅಂತ ನಮಗೆ ಮೇಲ್ನೋಟಕ್ಕೆ ಅರ್ಥ ಕಾಣುತ್ತೆ. ಮನುಷ್ಯರಂತೆ ಈ ಪರಮಾತ್ಮನಿಗೆ ಮನುಷ್ಯ ದೇಹವಿದೆ ಅಂತ ಹೇಳಿದ್ರಿಂದ ಮನುಷ್ಯ ದೇಹ ಸಹಜವಾಗಿರತಕ್ಕಂತಹ ಏನು ಗುಣಗಳಿವೆ, ಆ ಎಲ್ಲ ಗುಣಗಳು ಅವಶ್ಯವಾಗಿ ಅವನಲ್ಲಿ ಬರಬೇಕಾಗ್ತದೆ. ಹಿಂದೆ ಆ ವಿಚಾರ ಬಂದಿತ್ತು. ಮನುಷ್ಯ ದೇಹ ಸಹಜವಾಗಿರತಕ್ಕಂತಹ ಆಶ್ರಯ ಗುಣಗಳು ಅವುಗಳು ಪರಮಾತ್ಮನಲ್ಲಿ ಬರಬೇಕಾಗ್ತದೆ ಅಂತ ಆಗಿ ಭೂತಭೃತ್ ನಚ ಭೂತಸ್ಥಃ ಅಂತ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ದಾನೆ ಕೃಷ್ಣ. ಅಲ್ಲಿ ಹೇಳಿದಾಗೆ ಹೇಳಿದ್ದು ನಾವು, ಅವನು ಭೂತಭೃತ್ ನಚ ಭೂತಸ್ಥಃ, ಎಲ್ಲ
ಜಡಸಹಿತವಾಗಿರ್ತಕ್ಕಂತಹ ಎಲ್ಲ ಜೀವರನ್ನು ಧಾರಣ ಮಾಡಿದ್ದಾನೆ. ಆದರೆ ಅವನು ಯಾರಲ್ಲಿಯೂ ಇಲ್ಲ ಅಂತ ಹೇಳೋ ಮೂಲಕವಾಗಿ ಏನು ಹೇಳಿದ್ದು? ಪರಮಾತ್ಮ ಎಲ್ಲರೊಳಗಿದ್ದರೂ, ಎಲ್ಲರಿಗೂ ಆಶ್ರಯನಾಗಿದ್ದರೂ ಅವರ ಗುಣಗಳ ಧರ್ಮಗಳ ಪಲ್ಲಟ ಆಗುವುದಿಲ್ಲ. ಅವನ ಈ ಜೀವರ ಗುಣಗಳು, ಜೀವರ ಧರ್ಮಗಳು ಪರಮಾತ್ಮನಿಗೆ ಬರುವುದಿಲ್ಲ ಅಂತ ಆ ಒಂದು ಭೂತಭೃತ ಅತಿಭೂತಸ್ಥಃ ಅಂತ ಏನು ಹೇಳೋ ಸಂದರ್ಭದಲ್ಲಿ ಹೇಳಿದೆ. ಆದರೆ ಮನುಷ್ಯ ದೇಹ ಇದೆ ಅಂತ ಹೇಳಿಬಿಟ್ರೆ, ಮನುಷ್ಯ ದೇಹ ಸಹಜವಾಗಿರತಕ್ಕಂತಹ ಏನು ಆ ಗುಣಗಳಿವೆ, ಆ ಗುಣಗಳು ಪರಮಾತ್ಮನಿಗೂ ಕೂಡ ಇವೆ ಎಂಬುದಾಗಿ, ಮನುಷ್ಯನಿಗೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಇಲ್ಲ ಅನ್ನುವ ಭ್ರಮೆ ಕೂಡ ಅವರಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಅಷ್ಟು ಮಾತ್ರ ಅಲ್ಲ, ತನುಮಾಶ್ರಿತಂ ಅಂತ ಹೇಳುವುದು ಸರಿಯಾ? ಮನುಷ್ಯ ದೇಹದಂತೆ ಇರತಕ್ಕಂತಹ ದೇಹವನ್ನು ಧಾರಣೆ ಮಾಡಿದ್ದು ಅಂತ ಹೇಳಿದರೆ, ಮಾನುಷೀಂ ತನುಮಾಶ್ರಿತಂ ಮನುಷ್ಯ ದೇಹ ಮಧಿಷ್ಠಿತೋ ಅಯಮಿತಿ ಮೂಢಲೋಕ ಭ್ರಾಂತಿ ವಿಷಯಂ ಮಾಮಿತಿ ವಾ ಅಜ್ಞಾನಾಂ ಅವಜ್ಞಾನ ಕಾರಣತೆಯ ಮಾನುಷೀಂ ಮನುಷ್ಯ ದೇಹ ಸಾದೃಶ್ಯೇನ ಪ್ರತೀಯಮಾನಾಂ ತನುಂ ಆಶ್ರಿತಃ ವಾ ಅರ್ಥ. ಈ ಮಾನುಷೀಂ ತನುಮಾಶ್ರಿತಂ ಅದಕ್ಕೆ ಮನುಷ್ಯ ದೇಹವನ್ನು ಹೊಂದಿರತಕ್ಕಂಥವನು ಅಂತ ಒಂದರ್ಥ ಮಾಡಿಕೊಳ್ತಾರೆ ಅವರು. ಮತ್ತು ಈ ಅಜ್ಞರಿಗೆ ಮನುಷ್ಯ ದೇಹದಂತೆ ತೋರತಕ್ಕಂತಹ ದೇಹವನ್ನು ಧಾರಣ ಮಾಡಿದ್ದಾನೆ ಪರಮಾತ್ಮ. ಹಾಗೆ ಯಾಕೆ ಧಾರಣ ಮಾಡಿದ್ದಾರೆ ಅಂದರೆ, ಆ ಅಜ್ಞರಿದ್ದಾರಲ್ಲ, ಅಜ್ಞರು ಅವರು ಅವಜ್ಞಾವನ್ನು ಮಾಡಬೇಕು, ಅವಜ್ಞೆಗೆ ತನ್ನನ್ನು ಗುರಿ ಮಾಡಬೇಕು. ಆ ಅಜ್ಞರು ತನ್ನನ್ನು ಸರಿಯಾಗಿ ತಿಳ್ಕೊಳ್ಬಾರದು. ಅದಕ್ಕೋಸ್ಕರವಾಗಿಯೇ ಮನುಷ್ಯ ದೇಹದಂತೆ ಇರತಕ್ಕಂತಹ, ಮನುಷ್ಯ ದೇಹ ಸಾದೃಶ್ಯದಿಂದಾಗಿ ಮನುಷ್ಯ ದೇಹದಂತೆ ತೋರತಕ್ಕಂತಹ ದೇಹವನ್ನು ಹೊಂದಿದವ ಅಂತ ಅರ್ಥ. ಹೀಗೆ ಹೇಳಿದಾಗ, ಏತೇನ ಅತ್ರ ಹರೇಃ ಮಾನುಷದೇಹೋಕ್ತೇಃ ತಸ್ಯ ಚ ಆಧಾರೇಣ ಅನ್ಯೋನ್ಯಧರ್ಮ ಸಂಕ್ರಾಂತ್ಯಾದಿಃ ಅವಶ್ಯಂಭಾವಾತ್ ಭೂತಭೃನ್ನ ಚ ಭೂತಸ್ಥಃ ಇತಿ ಪ್ರಾಗುಕ್ತಿಃ ಅಯುಕ್ತಾ ಇತಿ ನಿರಸ್ತಂ. ತಥಾ ತನುತನುಮತೋಃ ಅಭೇದೇಪಿ ಆಶ್ರಮಿತ್ಯುಕ್ತಿಶ್ಚ ಚೈತ್ರದೇಹಶ್ಚ ಇತ್ರಾಧೀನೋ ಯಥಾ ತಥಾ ಭಗವದ್ದೇಹಃ ಅಪಿ ಸ್ವಾಧೀನಃ ಇತಿ ಸ್ವಾಧೀನತ್ವಗುಣಯೋಗಾತ್ ಗೌಣೀ ಇತಿ ಮಾಂ ಆತ್ಮ ಇತ್ಯತ್ರತ್ಯ ಅಭೇದೋಕ್ತಿಃ ವಿರುದ್ಧಃ ಇತಿ ಜ್ಞೇಯಂ. ಏತಾದೃಶಂ ಮಾಂ ಮೂಢಾಃ ತಾಮಸಾಃ ಭೂತಮಹೇಶ್ವರಂ ಭೂತಂ ಸದಾ ವಿದ್ಯಮಾನಂ ಮಹಾಂತಂ ಈಶ್ವರಂ ಗುಣಪರಿಪೂರ್ಣಂ ಪರಂ ಉತ್ತಮಂ ಮಮ ಭಾವಂ ಯಾಥಾರ್ಥ್ಯಂ ಅಜಾನಂತಃ ಅವಜಾನಂತಿ ಅವಮತಯ ಜಾನಂತಿ ಬ್ರಹ್ಮರುದ್ರರಮಾದೀನಾಂ ಸಾಮ್ಯದೃಷ್ಟಿ ಇತ್ಯಾದಿ ತಾತ್ಪರ್ಯೋಕ್ತ ದಿಶಾ ಅನ್ಯದಪಿ ಅವಜ್ಞಾನಂ ಜ್ಞೇಯಂ. ಇಲ್ಲಿ ಮನುಷ್ಯ ಶರೀರವನ್ನು ಆಶ್ರಯಿಸಿದವ ಮಾನುಷೀಂ ತನುಮಾಶ್ರಿತಂ ಮಾಂ ಮನುಷ್ಯನ ಶರೀರವನ್ನು ಆಶ್ರಯಿಸ್ತಕ್ಕಂಥವನು ಅಂತ ಭ್ರಾಂತಿಗೆ ವಿಷಯನಾಗಿರ್ತಕ್ಕಂತಹ ನನ್ನನ್ನು ಆ ಮೂಢರು ನನ್ನನ್ನು ಹಾಗೆ ತಿಳ್ಕೊಂಡು ಮನುಷ್ಯ ಶರೀರವನ್ನು ಆಶ್ರಯಿಸಿದವ ಅಂತ ತಿಳ್ಕೊಂಡು ಅವರು ನನ್ನನ್ನು ಅವಗಣನೆಗೆ ಗುರಿಯಾಗಬೇಕೆಂಬ ಉದ್ದೇಶದಿಂದಲೇ ಮನುಷ್ಯ ಶರೀರದಂತೆ ಕಾಣಿಸುವ ಶರೀರವನ್ನು ಆಶ್ರಯಿಸಿದವನು. ಮಾನುಷೀಂ ತನುಮಾಶ್ರಿತಂ ಅಂದರೆ ಅರ್ಥ ಹಾಗೆ, ಮನುಷ್ಯ ಶರೀರವನ್ನು ಆಶ್ರಯಿಸಿದವ ಅಂತ ಮೇಲ್ನೋಟಕ್ಕೆ ನಮಗೆ ಅರ್ಥ ಕಾಣುತ್ತೆ, ಮನುಷ್ಯ ದೇಹವನ್ನು ಆಶ್ರಯಿಸಿದವ ಅಂತ. ಆದರೆ ಅದರ ಅರ್ಥ ಏನು? ಮಾನುಷೀಂ ತನುಮಾಶ್ರಿತಂ ಅಂದರೆ ಮನುಷ್ಯ ಶರೀರವನ್ನು ಆಶ್ರಯಿಸಿರುವವ ಇವ ಅಂತ ಅವರು ಭ್ರಾಂತಿಗೆ ಒಳಗಾಗ್ತಾರೆ. ಅವರು ಯಾಕೆ ಭ್ರಾಂತಿಗೆ ಒಳಗಾಗಬೇಕು ಅಂದರೆ ಅವರು ಅವಗಣನೆ ಮಾಡಬೇಕು ಪರಮಾತ್ಮನನ್ನು. ಅದಕ್ಕೋಸ್ಕರವಾಗಿ ಮನುಷ್ಯ ಶರೀರವನ್ನು ಆಶ್ರಯಿಸಿರುವವ ಎಂಬ ಮೇಲ್ನೋಟಕ್ಕೆ ಕಾಣಿಸುವ ಅರ್ಥ ಅದಾದರೂ ಕೂಡ ವಾಸ್ತವಿಕವಾಗಿ ಅದಲ್ಲ. ಮನುಷ್ಯ ದೇಹ ಪರಮಾತ್ಮನಿಗೆ ಮನುಷ್ಯ ದೇಹ ಇದೆ ಅಂತ ಹೇಳಿಬಿಟ್ರೆ, ಮನುಷ್ಯ ದೇಹ
ಸಹಜವಾಗಿರತಕ್ಕಂತಹ ಗುಣಗಳು ಅವನಲ್ಲಿ ಬರಬೇಕಾಗುತ್ತೆ, ಅದನ್ನು ಒಪ್ಪಬೇಕಾಗುತ್ತೆ ಅಲ್ವೇ ಅಂತ ಹೇಳ್ತಾ ಇರೋದು. ಮಾನುಷೀಂ ತನುಮಾಶ್ರಿತಂ ಮಾನುಷದೇಹಮಧಿಷ್ಠಿತೋಯಂ ಇತಿ ಮೂಢಲೋಕ ಭ್ರಾಂತಿ ವಿಷಯಂ ಮಾಂ ಇತಿವಾ. ಮನುಷ್ಯ ದೇಹವನ್ನು ಆಶ್ರಯಿಸಿದವಾ ಅಂತ ತಿಳ್ಕೊಳ್ತಾರೆ. ಮೂಢಲೋಕ ಭ್ರಾಂತಿ ವಿಷಯಂ ವಾ, ಮಾನುಷ ದೇಹವನ್ನು ಹೊಂದಿದ್ದಾನೆ ಎಂಬ ಮೂಢರಿದ್ದಾರ, ಮೂಢರಿಗೆ ಭ್ರಾಂತಿಗೆ ಬರಬೇಕು. ಇವ ಮನುಷ್ಯ ದೇಹವನ್ನು ಧಾರಣ ಮಾಡಿದವ, ಅಂತಹ ಭ್ರಾಂತಿಗೆ ವಿಷಯನನ್ನಾಗಿ ಅಂತ ಅರ್ಥ. ಅಥವಾ ಅಜ್ಞಾನಾಂ ಅವಜ್ಞಾನ ಕಾರಣತೆಯ, ಅಜ್ಞರಿದ್ದಾರಲ್ಲ ಅವರು ಪರಮಾತ್ಮನ ಅವಜ್ಞೆ ಮಾಡಬೇಕು, ಅವಗಣನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಅವಜ್ಞಾನ ಕಾರಣಕ್ಕಾಗಿ ಮಾನುಷೀಂ ತನುಂ ಅಂದರೆ ಮನುಷ್ಯ ದೇಹ ಅಲ್ಲ, ಮನುಷ್ಯ ದೇಹಕ್ಕೆ ಸಾದೃಶ್ಯ ಇರುವುದರಿಂದ, ಮನುಷ್ಯ ದೇಹದಂತೆ ಇರುವುದರಿಂದ, ಮನುಷ್ಯ ದೇಹ ಸಾದೃಶ್ಯದಿಂದಾಗಿ ಮನುಷ್ಯ ದೇಹದಂತೆ ತೋರ್ತಾ ಇರತಕ್ಕಂತಹ ದೇಹವನ್ನು ಆಶ್ರಯಿಸಿದವ ಅಂತ ಹೀಗೆ ಅರ್ಥ ಮಾಡಿಕೊಡ್ತಾರೆ. ಹೀಗೆ ಹೇಳಿದ್ದರಿಂದ ಹಿಂದೆ ಹೇಳಿದ ಒಂದು ಸಂದೇಹ ನಿವಾರಣೆ ಆಯಿತು ಅಂತ. ಅತ್ರ ಹರೇಹೇ ಮಾನುಷದೇಹೋಕ್ತೇಹೇ ತಸ್ಯ ಚ ಆಧಾರೇಣ ಅನ್ಯೋನ್ಯಧರ್ಮ ಸಂಕ್ರಾಂತ್ಯಾದೇಹೇ ಅವಶ್ಯಂಭಾವಾತ್. ಮಾನುಷ ದೇಹವನ್ನು ಆಶ್ರಯಿಸಿದ್ದಾನೆ ಅಂತ ಅವ್ರು ತಿಳ್ಕೊಳ್ತಾರೆ. ಹಾಗೆ ಮಾನುಷ ದೇಹವನ್ನು ಹೊಂದಿದ್ದಾನೆ ಅಂತಾದರೆ ಪರಮಾತ್ಮನಿಗೆ ಮಾನುಷ ದೇಹವನ್ನು ಹೇಳಿದರೆ ಆ ಮಾನುಷ ದೇಹ ಅದಕ್ಕೆ ಇವನು ಆಧಾರನಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಆದ್ದರಿಂದ ಮಾನುಷ ದೇಹದಲ್ಲಿ ಇರತಕ್ಕಂತಹ ಧರ್ಮಗಳಿದೆಯಲ್ಲ ಅವುಗಳು ಪರಮಾತ್ಮನಲ್ಲಿ, ಪರಮಾತ್ಮನಿರತಕ್ಕಂತಹ ಧರ್ಮಗಳು ಜೀವರಲ್ಲಿ, ಹೀಗೆ ಅನ್ಯೋನ್ಯ ಧರ್ಮ ಸಂಕ್ರಾಂತಿ ಅನ್ನೋದು ಅವಶ್ಯವಾಗಿ ಆಗಲೇಬೇಕಾಗತ್ತೆ. ಆದ್ದರಿಂದ ಭೂತಭೃತ್ ನಚ ಭೂತಸ್ಥಃ ಇತಿ ಪ್ರಾಗುಕ್ತಿ. ಅವನು ಮನುಷ್ಯ ದೇಹವನ್ನು ಧಾರಣೆ ಮಾಡಿದ್ದಾನೆ ಅಂತಾಗುವಾಗ ಮನುಷ್ಯ ದೇಹದಲ್ಲಿರತಕ್ಕಂತಹ ಧರ್ಮಗಳ ಸಂಕ್ರಾಂತಿ ಆಗಬೇಕಾಗತ್ತೆ. ಆದ್ದರಿಂದ ಹಿಂದೆ ಹೇಳಿರತಕ್ಕಂತಹ ಭೂತಭೃನ್ನಚ ಭೂತಸ್ಥಃ ಎಂಬುದು ಸರಿಯಲ್ಲ ಅಂತ ಏನು ಪ್ರಶ್ನೆ ಬಂದಿತ್ತಲ್ಲ, ಅದು ಕೂಡ ಇಲ್ಲಿ ನಿವಾರಣೆ ಆಗತ್ತೆ. ಹಾಗೆಯೇ ತನುಮತೋ ಅಭೇದೇಪಿ ಆಶ್ರಿತವಿತ್ಯುಕ್ತಿ. ಇಲ್ಲಿ ಮಾನುಷೀಂ ತನುಮಾಶ್ರಿತ ಅಂದರೆ ನಿಜವಾಗಿ ಮನುಷ್ಯ ದೇಹವನ್ನು ಆಶ್ರಯಿಸಿದವ ಅಂತ ಅರ್ಥ ಅಲ್ಲ. ಅದು ಅವರು ಹಾಗೆ ಭಾವಿಸ್ತಾರೆ. ತಾಮಸರು ಮಾನುಷೀಂ ತನುಮಾಶ್ರಿತಂ ಮಾಂ ಅವಜಾನಂತಿ, ಮಾನುಷ ಶರೀರವನ್ನು ನಾನು ಧರಿಸಿದ್ದೇನೆ ಅಂತ ಅವರು ಭಾವಿಸಿದ್ದಾರೆ. ಆದರೆ ಮಾನುಷ ದೇಹವನ್ನು ಧರಿಸಿದ್ದಾನೆ ಅಂತಾದರೆ ಏನಾಗುತ್ತೆ? ತನುಮತೋ ಅಭೇದೇಪಿ ಆಶ್ರಿತಮಿತ್ಯುಕ್ತಿ ಚೈತ್ರಾಧೀನಃ ಯಥಾ ತಥಾ ಭಗವದ್ದೇಹೋಪಿ ಸ್ವಾಧೀನಃ ಇತಿ ಸ್ವಾಧೀನತ್ವ ಗುಣಯೋಗಾತ್ ಗೌಣೀತಿ ಮಮ ಆತ್ಮ ಇತ್ಯತ್ರತ್ಯ ಅಭೇದೋಕ್ತಿ ನ ವಿರುದ್ಧ ಇತಿ ಜ್ಞೇಯಂ. ಈ ಶರೀರ ಮತ್ತು ಶರೀರಧಾರಿ ಎರಡು ಯಾವತ್ತು ಬೇರೆ ಬೇರೆ ಆಗಿರುತ್ತೆ. ಶರೀರ ಬೇರೆ, ಶರೀರವನ್ನು ಧಾರಣ ಮಾಡಿದವನು ಬೇರೆ. ಈಗ ಶರೀರಧಾರಿಯಾದವನು ಪರಮಾತ್ಮ. ಆ ಪರಮಾತ್ಮನಿಗೂ ಪರಮಾತ್ಮನ ಶರೀರಕ್ಕೂ ಭೇದ ಇಲ್ಲ, ಅಭೇದ ಇದೆ. ಇದ್ರೂ ಕೂಡ ತನುಮಾಶ್ರಿತಂ ಅಂತ ಹೇಳಿಬಿಟ್ರೆ ಹಾಗಾದರೆ ದೇಹಕ್ಕೂ ದೇಹಧಾರಿಯಾಗಿರ್ತಕ್ಕಂಥ ಪರಮಾತ್ಮನಿಗೂ ಭೇದವನ್ನು ಹೇಳಬೇಕಾಗತ್ತಲ್ಲ ಅಲ್ವಾ? ದೇಹ ಬೇರೆ, ದೇಹಧಾರಿ ಬೇರೆ. ಆಶ್ರಯ ಭಾವ ಇರೋದ್ರಿಂದ ಅವೆರಡು ವಸ್ತುಗಳು ಬೇರೆ ಬೇರೆ ಅಂತ ಆಗಬೇಕಾಗುತ್ತೆ. ಹಾಗಾದರೆ ಪರಮಾತ್ಮನ ಶರೀರ ಬೇರೆ, ಆ ಶರೀರಧಾರಿಯಾಗಿರ್ತಕ್ಕಂಥ ಪರಮಾತ್ಮ ಬೇರೆ. ಅವೆರಡಕ್ಕೂ ನಿಜವಾಗಿ ಅಭೇದ ಇದೆ. ಅಭೇದ ಇದ್ದರೂ ಕೂಡ ತನುಮಾಶ್ರಿತಂ ಅಂತ ಹೇಳಿರುವಂಥದ್ದು ಅದು ಸರಿಯಾಗತ್ತೆ. ಯಾಕೆ ಅಂದರೆ ಈಗ ಚೈತ್ರ ಶರೀರ ಅದನ್ನು ಧರಿಸಿದವ ಚೈತ್ರನ ಅಧೀನವಾಗಿದೆ ಎಂಬ ಕಾರಣಕ್ಕೆ ಚೈತ್ರ ಶರೀರ ಅದನ್ನು ಧರಿಸತಕ್ಕಂತಹ ಚೈತ್ರನ ಅಧೀನ ಹೇಗೋ ಹಾಗೆ ಪರಮಾತ್ಮನ ಶರೀರ ಪರಮಾತ್ಮನ ಅಧೀನವೇ ಆಗಿದೆ ಹೊರತು ಅದು ಇನ್ನೊಬ್ಬರ ಅಧೀನ ಆಗಿಲ್ಲ ಅಂತ ಈ ಗೌಣ ಅರ್ಥವನ್ನು ಮನಸ್ಸಲ್ಲಿಟ್ಟುಕೊಂಡು
ಆಶ್ರಿತ ಅಂತ ಹೇಳಿತು. ಹೀಗೆ ನಿಜವಾಗಿಯೂ ಆಶ್ರಯ ಭಾವ ಇದ್ದುಬಿಟ್ರೆ ಅಲ್ಲಿ ಭೇದವನ್ನು ಒಪ್ಕೊಳ್ಬೇಕಾಗತ್ತೆ. ಆದರೆ ಪರಮಾತ್ಮನಿಗೂ ದೇಹಕ್ಕೂ ಭೇದ ಇಲ್ಲ. ಹಾಗೆ ನನ್ನ ಶರೀರ ನನಗಿಂತ ಬೇರೆ ಅಲ್ಲ ಅನ್ನೋದು ಅದರ ಅಭಿಪ್ರಾಯ. ಆದರೆ ಆಶ್ರಿತ ಅಂತ ಹೇಳಿದ್ದು ಯಾಕೆ ಅಂದರೆ ನನ್ನ ಶರೀರ ನನ್ನ ಅಧೀನ. ಈಗ ಜೀವರ ಶರೀರ ಜೀವರ ಅಧೀನ ಅಂತ ಹೇಳ್ತೀವಿ ನಾವು, ಚೈತ್ರ ಶರೀರ ಚೈತ್ರನ ಅಧೀನ ಅಂತ ಹೇಳ್ತೇವೆ. ಹಾಗೆ ಪರಮಾತ್ಮನ ಶರೀರ ಪರಮಾತ್ಮನ ಅಧೀನ ಎಂಬ ಅರ್ಥವನ್ನು ಇಟ್ಕೊಂಡು ಆಶ್ರಿತ ಅಂತ ಹೇಳಿದ್ದೆ ಹೊರತು ಅಲ್ಲಿ ಆಶ್ರಯ ಭಾವವನ್ನು ಹೇಳಿರುವಂಥದ್ದಲ್ಲ. ಈ ಮನುಷ್ಯ ಶರೀರದಂತೆ ತೋರತಕ್ಕಂತಹ ಶರೀರ, ಆ ಶರೀರವನ್ನು ಆಶ್ರಯಿಸಿದ್ದಾನೆ ಪರಮಾತ್ಮ ಅನ್ನುವ ಭ್ರಾಂತಿ ಅವರಿಗಿದೆ. ಆ ಭ್ರಾಂತಿ ಇರೋದರಿಂದ ಅವರು ನನ್ನನ್ನು ಸರಿಯಾಗಿ ತಿಳ್ಕೊಂಡಿಲ್ಲ, ಅವರು ನನ್ನನ್ನು ಅವಮಾನಿಸ್ತಾರೆ. ಈ ರೀತಿಯಾದ ಏನು ಏತಾದೃಶಂ ಮಾಂ ಮೂಢಾಃ ಇಲ್ಲಿ ತನುತನುಮತೋಃ ಅಭೇದೇಪಿ, ಶರೀರಧಾರಿಯಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಅಭೇದವಿದ್ದರೂ ಕೂಡ ಆಶ್ರಿತ ಅಂತ ಹೇಳಿದ್ದು ಯಾಕೆ ಅಂದರೆ ಚೈತ್ರದೇಹ ಚೈತ್ರಾಧೀನೋ ಯಥಾ, ಹೇಗೆ ಚೈತ್ರನ ದೇಹವು ಚೈತ್ರನ ಅಧೀನವಾಗಿದೆಯೋ ತಥಾ ಹಾಗೆ ಭಗವದ್ದೇಹೋಪಿ ಸ್ವಾಧೀನ, ಭಗವಂತನ ದೇಹ ಅದು ತನ್ನ ಅಧೀನವೇ ಆಗಿದೆ. ಹೀಗೆ ಸ್ವಾಧೀನತ್ವ ಒಂದು ಗುಣಯೋಗದಿಂದಾಗಿ ಅದು ಗೌಣಾರ್ಥದಲ್ಲಿ ಪರಮಾತ್ಮನ ದೇಹ ಪರಮಾತ್ಮನ ಅಧೀನ ಎಂಬ ಗೌಣಾರ್ಥವನ್ನು ಇಟ್ಕೊಂಡು ಅಲ್ಲಿ ಹೇಳಿದ್ದೆ ಹೊರತು ಅವೆರಡಕ್ಕೂ ಆಶ್ರಯ ಭಾವ ಎಂಬುದು ಇಲ್ಲ. ಭೂತಭೃತ್ ಮತ್ತು ಭೂತಸ್ಥಃ ಎಂಬ ಅಂದರೆ ಭೂತಸ್ಥಃ ಅನ್ನೋ ಅಭಿಪ್ರಾಯ ಅದು. ಆಯ ದೇಹ ಮತ್ತು ದೇಹಮತ, ಪರಮಾತ್ಮನ ದೇಹ ಮತ್ತು ಪರಮಾತ್ಮ ಎರಡಕ್ಕೂ ಅಭೇದ ಇದ್ದರೂ ಕೂಡ ಅವೆರಡಕ್ಕೂ ಆಶ್ರಿತನಾಗಿದ್ದಾನೆ, ಮಾನುಷ ದೇಹವನ್ನು ಆಶ್ರಯಿಸಿದ್ದಾನೆ ಅಂತ ಹೇಳಿದ್ದು ಯಾಕೆ ಅಂದರೆ ಆ ಅಭೇದೋಕ್ತಿ ಏನು ಗೌಣಿ ಇತಿ. ಹೇಗೆ ಚೈತ್ರನ ದೇಹ ಚೈತ್ರನ ಅಧೀನವೋ ಹಾಗೆ ಪರಮಾತ್ಮನ ದೇಹ ಪರಮಾತ್ಮನ ಅಧೀನವಾಗಿದೆ ಎಂಬ ಗೌಣಾರ್ಥವನ್ನು ಮನಸ್ಸಲ್ಲಿಟ್ಕೊಂಡು ಅಲ್ಲಿ ಆಶ್ರಿತ ಅಂತ ಹೇಳಿತ್ತು. ಇಂತಹ ನನ್ನನ್ನು ಇವರು ಸರಿಯಾಗಿ ತಿಳಿದುಕೊಳ್ಳದೆ ತಾಮಸಾಹ ಭೂತಮಹೇಶ್ವರಂ ಭೂತಂ ಸದಾ ವಿದ್ಯಮಾನಂ ಮಹಾಂತಂ ಈಶ್ವರಂ ಗುಣಪರಿಪೂರ್ಣಂ ಪರಂ ಉತ್ತಮಂ ಮಮ ಭಾವಂ ಯಾಥಾರ್ಥ್ಯಂ ಅಜಾನಂತಹ, ನನ್ನನ್ನು ಸರಿಯಾಗಿ ತಿಳಿಯದೆ ಅಂದರೆ ನಾನು ಭೂತ ಮಹೇಶ್ವರ ಭೂತ ಅಂದರೆ ಯಾವಲ್ಲಿರ್ತಕ್ಕಂಥವನು ಅಂತ, ಮಹೇಶ್ವರ ಅಂದರೆ ಪರಿಪೂರ್ಣತೆಯಿಂದ ಕೂಡಿರತಕ್ಕಂತಹ ಈಶ್ವರ ಸರ್ವ ಸಮರ್ಥ. ಇಂತಹ ನನ್ನ ಪರಂ ಉತ್ತಮವಾದ ಮಮ ಭಾವಂ ನನ್ನ ಸ್ವಾಭಾವಿಕವಾಗಿರ್ತಕ್ಕಂಥ ರೂಪವನ್ನು ಅವರು ತಿಳಿಯದೆ ಅವಜಾನಂತಿ, ಮೂಢರು ತಾಮಸ ಸ್ವಭಾವದವರು ಅವಜಾನಂತಿ, ನನ್ನನ್ನು ಅವಮ ಮನುಷ್ಯ ಹೀನ ಮನುಷ್ಯ ಎಂಬುದಾಗಿ ತಿಳಿತಾರೆ. ಈ ವಿಚಾರವನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ವಿವರಿಸಿದ್ದಾರೆ. ಅದನ್ನು ಇಲ್ಲಿ ರಾಯರು ಸಂಕ್ಷೇಪವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಮೂಢಾಃ ತಾಮಸಾಃ ಭೂತ ಮಹೇಶ್ವರಂ, ಭೂತಂ ಅಂದರೆ ಸದಾ ವಿದ್ಯಮಾನಂ ಯಾವಾಗಲೂ ಇರುವ, ಮಹಾಂತಂ ಈಶ್ವರಂ ಅಂದರೆ ಗುಣಪರಿಪೂರ್ಣನಾಗಿರ್ತಕ್ಕಂತಹ ಸಮರ್ಥನಾಗಿರ್ತಕ್ಕಂತಹ ಅಂತ ಅರ್ಥ, ಪರಂ ಉತ್ತಮಂ ಶ್ರೇಷ್ಠನಾಗಿರ್ತಕ್ಕಂತಹ ಮಮ ಭಾವಂ ನನ್ನ ಯಾಥಾರ್ಥ್ಯವನ್ನು ಅಜಾನಂತಹ ತಿಳಿಯದವರಾಗಿ ಅವಮತಯ ಜಾನಂತಿ ನನ್ನನ್ನು ಸರಿಯಾಗಿ ತಿಳಿದುಕೊಳ್ಳದೆ ಅವಗಣನೆಯನ್ನು ಮಾಡ್ತಾರೆ. ಬ್ರಹ್ಮರುದ್ರ ರಮಾದೀನಾಂ ಸಾಮ್ಯ ದೃಷ್ಟಿ ಇತ್ಯಾದಿ ತಾತ್ಪರ್ಯೋಕ್ತ ದಿಶಾ ಅನ್ಯದಪಿ ಅವಜ್ಞಾನಂ ಜ್ಞೇಯಂ. ಗೀತಾ ತಾತ್ಪರ್ಯದಲ್ಲಿ ಹೇಳಿದ ಹಾಗೆ ಪರಮಾತ್ಮನಲ್ಲಿ ಇವರ ಒಂದು ಸಮಾನತೆ ಅಭೇದ, ಬ್ರಹ್ಮ ಬೇರೆಯಲ್ಲ, ರುದ್ರ ಬೇರೆಯಲ್ಲ, ವಿಷ್ಣು ಬೇರೆಯಲ್ಲ ಅಂತ ಬ್ರಹ್ಮರುದ್ರಾದಿಗಳ ಸಮಾನತೆ ಅಥವಾ ಅಭೇದ ಅಥವಾ ಅಪರಿಪೂರ್ಣತೆಯ
ಭಾವವನ್ನು ಅವರು ತಿಳಿತಾರೆ ಅಂತ ಅದರ ಅಭಿಪ್ರಾಯ. 11ನೇ ಶ್ಲೋಕದ ಅಭಿಪ್ರಾಯ. ಅವಜಾನತಾಂ ಅನರ್ಥಾಭಾವಾದಿತಿ ಹೇತು ಅಸಿದ್ಧ ಇತಿ ಭಾವೇನ ಫಲಮಾಹ. ಇನ್ನೊಂದು ವಿಷಯ ಬಾಕಿ ಆಯ್ತಲ್ಲಿ. ಈ ಮೂಢರು ಹೀಗೆ ತಿಳ್ಕೊಳ್ತಾರೆ, ಹಾಗೆ ತಿಳ್ಕೊಂಡ್ರೂ ಅವ್ರಿಗೇನು ಅನರ್ಥ ಆಗಿಲ್ಲ, ಅಂದರೆ ಅನರ್ಥ ಇದೆ ಅಂತ ಈ ಶ್ಲೋಕದಲ್ಲಿ ಹೇಳಿಕೆ ಹೊರಟಿದ್ದು. ಅವಜಾನತಾಂ, ಯಾರು ಪರಮಾತ್ಮನ ಅವಮಾನಿಸ್ತಾರೋ ಅವರಿಗೆ ಯಾವ ಅನರ್ಥ ಇಲ್ಲ ಅಂಥೇಳಿ ಅನರ್ಥಾಭಾವಾದಿತಿ ಹೇತು ಅಸಿದ್ಧ. ಅನರ್ಥಾಭಾವಾತ್, ಪರಮಾತ್ಮನ ಮಹಿಮೆ ಅಯುಕ್ತ. ಯಾಕೆಂದರೆ ಅವನನ್ನು ಅವಗಣನೆ ಮಾಡಿದರೆ ಯಾವ ಅನರ್ಥವೂ ಇಲ್ಲದೇ ಇರುವುದರಿಂದ ಅಂತ ಒಂದು ಕಾರಣ ಕೊಟ್ಟದ್ದು. ಪರಮಾತ್ಮನನ್ನು ಅವಗಣನೆ ಮಾಡಿದರೂ ಯಾವ ಅನರ್ಥವೂ ಇಲ್ಲದೇ ಇರುವುದರಿಂದ ಹಿಂದೆ ಹೇಳ್ತಕ್ಕಂತಹ ಪರಮಾತ್ಮನ ಮಹಿಮೆ ಅಯುಕ್ತ ಅಂತ, ಹೀಗೆ ಪರಮಾತ್ಮನ ಮಹಿಮೆಯು ಅಯುಕ್ತ ಅನ್ನೋದಕ್ಕೆ ಸಮರ್ಥನೆ ಮಾಡಲಿಕ್ಕೋಸ್ಕರವಾಗಿ ಹೇಳಿದ್ದು ಅನರ್ಥಾಭಾವ, ಯಾವ ಅನರ್ಥವೂ ಇಲ್ಲ. ಹಾಗೆ ಅವನನ್ನು ಅವಮಾನಿಸುವುದರಿಂದ, ಅವಗಣಿಸುವುದರಿಂದ ಯಾವ ಅನರ್ಥವೂ ಇಲ್ಲ ಅಂತಂದರೆ ಅನರ್ಥ ಇದೆ ಅಂತ ಹೇಳಲಿಕ್ಕೆ ಹೊರಟಿದ್ದಾನೆ ಕೃಷ್ಣ. ಮೋಘಾಶಾಹ ಮೋಹಕರ್ಮಾಣಃ, ಮೋಘಾಶಾಹ ಮೋಹಕರ್ಮಾಣಃ ಮೋಹಜ್ಞಾನಾಃ ವಿಚೇತಸಃ ರಾಕ್ಷಸೀಂ ಆಸರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರುತಾಃ ಅಂತ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ ಅಂತ ಅವತರಣಿಕೆಯನ್ನು ಕೊಡ್ತಾ ಇದ್ದಾನೆ. ಮೋಘಾಶಃ ಅಂದ್ರೇನು? ಅವರ ಆಶೆ ವ್ಯರ್ಥ ಆಗೋದು. ಅವರೇನು ಬಯಸ್ತಾರೆ, ಅವರೇನು ಮಾಡಬೇಕಂತಿದ್ದಾರೆ ಅದು ವ್ಯರ್ಥ ಆಗೋದು. ಮುಂದಿನ ಶ್ಲೋಕಗಳಲ್ಲೆಲ್ಲ ಈ ವಿಚಾರವನ್ನು ಹೇಳ್ತಾರೆ. ಯಾರು ಪರಮಾತ್ಮನನ್ನು ಅವಗಣಿಸ್ತಾರೋ, ಯಾರು ಪರಮಾತ್ಮನ ಲೆಕ್ಕಿಸುವುದಿಲ್ಲವೋ, ಯಾರು ಪರಮಾತ್ಮನಿಗೂ ಇತರ ದೇವತೆಗಳಿಗೂ ಐಕ್ಯ ಚಿಂತನೆ ಮಾಡ್ತಾರೋ, ಯಾರು ಮಿಥ್ಯಾಜ್ಞಾನಿಗಳು, ಯಾರು ಅನ್ಯಥಾ ಜ್ಞಾನಿಗಳು, ಯಾರು ಜೀವಬ್ರಹ್ಮೈಕ್ಯವನ್ನು ಚಿಂತನೆ ಮಾಡ್ತಾರೋ ಅವರ ಅನರ್ಥಗಳೇನು ಅವೆಲ್ಲವನ್ನು ಕೂಡ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ ಅಂತ ಇಲ್ಲಿ ಅವತರಣಿಕೆಯನ್ನು ಕೊಡ್ತಾ ಇದ್ದಾರೆ. ಮೋಘಾಶಾಹ ಅಂದರೆ ಅವರ ಆಸೆ ಯಾವತ್ತೂ ಫಲಿಸದೇ ಇರೋದು. ಮೋಘಾಶಾಹ ಫಲಿಸದ ಆಸೆ ಉಳ್ಳವರು. ಆಮೇಲೆ ಮೋಘಕರ್ಮಾಣ ಅಂದರೆ ಅವರು ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಅವರಿಗೆ ಫಲ ಸಿಗುವುದಿಲ್ಲ. ಮೋಘಾಶ ಅಂದರೆ ಅವರ ಆಸೆ. ಅವರೇನು ಆಸೆ ಪಟ್ಟಿದ್ದಾರೆ, ಅವರಿಗೆ ಅವರು ಈ ಲೋಕದಲ್ಲಿ ನಾಸ್ತಿಕರಾಗಿ ಏನೋ ಪರಮಾತ್ಮನ ದ್ವೇಷ ಮಾಡ್ತಾರೆ. ಆದರೆ ಅವರು ಚೆನ್ನಾಗಿ ಇದ್ದಾರಲ್ಲ ಅಂತ ಅನಿಸ್ಬೋದು. ಪರಮಾತ್ಮ ದ್ವೇಷ ಮಾಡ್ತಕ್ಕಂತಹ ನಮ್ಮಲ್ಲಿ ಎಷ್ಟೋ ಬುದ್ಧಿಜೀವಿಗಳಿದ್ದಾರೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಅಧ್ಯಾತ್ಮ, ನಮ್ಮ ನಂಬಿಕೆಗಳನ್ನು ಘಾಸಿಗೊಳಿಸ್ತಕ್ಕಂತಹ ಮಾತುಗಳು, ಅವರ ಆಚರಣೆಗಳು ಅವೆಲ್ಲ ಮಾಡಿದರೂ ಕೂಡ ಅವರು ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ಆ ತರಹ ಪರಮಾತ್ಮನ ದ್ವೇಷ ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಅವರಿಗೆ ಅವರು ಏನೇನು ಬಯಸ್ತಾರೋ ಐಹಿಕವಾಗಿರ್ತಕ್ಕಂಥ ಫಲ ಅವರಿಗೆ ಸಿಗಬಹುದು. ಆದರೆ ಪಾರತ್ರಿಕವಾಗಿರ್ತಕ್ಕಂಥ ಫಲ ಯಾವುದೋ ಅವರಿಗೆ ಸಿಗುವುದಿಲ್ಲ ಎಂಬ ಅಭಿಪ್ರಾಯದಲ್ಲಿ ಮೋಘಾಶಾಹ, ಅವರು ಯಾವ ಅಪೇಕ್ಷೆ ಪಟ್ಟರೂ ಕೂಡ ಅದು ಫಲಿಸುವುದಿಲ್ಲ ಅಂತ ಅದರ ಅರ್ಥ. ಹಾಗೆ ಇಲ್ಲಿ ಹೋದರೆ ಅವರು ಚೆನ್ನಾಗೇ ಇದ್ದಾರಲ್ಲ, ಪರಮಾತ್ಮ ದ್ವೇಷ ಮಾಡಿದ್ರು ಚೆನ್ನಾಗೇ ಇದ್ದಾರಲ್ಲ, ಅವ್ರು ಅಂದ್ಕೊಂಡದೆಲ್ಲ ಆಗ್ತಾ ಇದೆಯಲ್ಲ ಅಂತ ನಮಗೆ ಅನಿಸುತ್ತೆ. ಆದ್ದರಿಂದ ಐಹಿಕವಾಗಿರ್ತಕ್ಕಂತಹ ಫಲ ಅವರಿಗೆ ಸಿಕ್ಕಿದರೂ ಕೂಡ ಪಾರತ್ರಿಕವಾಗಿರ್ತಕ್ಕಂಥ ಯಾವುದೇ ಫಲ ಅವರು ಇಚ್ಛಿಸಿದರೂ ಕೂಡ ಅವರಿಗೆ ದೊರೆಯುವುದಿಲ್ಲ ಅಂತ ಅರ್ಥ. ಮೋಹಕರ್ಮಾಣ, ಅವರು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು, ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಕೂಡ ಅವುಗಳೆಲ್ಲ ವ್ಯರ್ಥವೇ ಆಗುತ್ತೆ. ಅವರು ಎಂತಹ ಜ್ಞಾನಿಗಳಾಗಿದ್ದರೂ ಕೂಡ ಮೋಘಜ್ಞಾನ, ವ್ಯರ್ಥವಾದ ಜ್ಞಾನ ಉಳ್ಳವರು. ಅವರು ಚೆನ್ನಾಗಿ ಓದಿದ್ದಾರೆ, ತತ್ವಜ್ಞಾನ ಗಳಿಸಿದ್ದಾರೆ, ಆದರೂ ಕೂಡ ಏನು ಅದು ಅವರಿಗೆ ವ್ಯರ್ಥ ಅಂತ. ಅಲ್ಲಿ ತತ್ವಜ್ಞಾನ ಗಳಿಸಿದ ಮೇಲೆ ಅದು ವ್ಯರ್ಥ ಆಗ್ತದ? ಅದು ಫಲಿಸದೇ ಇರುವುದಿಲ್ಲಲ್ಲ, ಫಲ ಕೊಡಲೇಬೇಕಲ್ಲ. ಅಂದರೆ ಅವರಲ್ಲಿ ಈ ಕೆಲವು ಸಾಧನೆ ಇರ್ಬೋದು, ಭಕ್ತಿ ಇರ್ಬೋದು, ಧ್ಯಾನ ಇರ್ಬೋದು, ಯಾವುದೇ ಸಾಧನೆ ಮಾಡಿದರೂ ಕೂಡ ಅವರಿಗೆ ಸರಿಯಾದ ಜ್ಞಾನ ಅವರಿಗೆ ಬರೋದಿಲ್ಲ. ಇದನ್ನೇ
ಬ್ರಹ್ಮಸೂತ್ರದಲ್ಲಿ ಆಚಾರ್ಯ ನಿರೂಪಣೆ ಮಾಡ್ತಾರೆ. ಸರ್ವಥಾಪಿತು ತಯೇವ ಉಭಯಲಿಂಗಾತ್. ಜ್ಞಾನ ಸಂಪಾದನೆಗೋಸ್ಕರವಾಗಿ ಏನೆಲ್ಲ ಮಾಡಿರೂ ಕೂಡ ಜ್ಞಾನಯೋಗ್ಯರಷ್ಟೇ ಜ್ಞಾನ ಸಂಪನ್ನರಾಗ್ತಾರೆ ಹೊರತು ಅಯೋಗ್ಯರ ಆಗುವುದಿಲ್ಲ. ಈ ವಿಚಾರವನ್ನು ಅಲ್ಲಿ ಬ್ರಹ್ಮಸೂತ್ರದ 3ನೇ ಅಧ್ಯಾಯದ 4ನೇ ಪಾದದಲ್ಲಿ ಈ ವಿಚಾರವನ್ನು ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಸರ್ವಪ್ರಕಾರೇಣ ಉತ್ಸಾಹೇ ಅಪಿ ಜ್ಞಾನಯೋಗ್ಯತಾಃ ತೇ ಏವ ಜ್ಞಾನಂ ಪ್ರಾಪ್ನುವಂತಿ ನ ಅನ್ಯೇ. ಎಲ್ಲ ರೀತಿಯಿಂದ ಅವರಲ್ಲಿ ಉತ್ಸಾಹ ಇದ್ದರೂ ಕೂಡ, ಜ್ಞಾನ ಗಳಿಸಬೇಕೆಂಬ ಉತ್ಸಾಹ ಇದ್ದರೂ ಕೂಡ ಅವರು ಯೋಗ್ಯತೆ ಇದ್ದವರು ಮಾತ್ರ ಯೋಗ್ಯತೆ ಇದ್ದವರು ಮಾತ್ರ ಜ್ಞಾನವನ್ನು ಗಳಿಸ್ತಾರೆ ಹೊರತು ಎಲ್ಲರಿಗೂ ಆ ಜ್ಞಾನ ಬರೋದಿಲ್ಲ ಎಂಬ ವಿಚಾರವನ್ನು ಅಲ್ಲಿ ಯಾರು ಜ್ಞಾನ ಯೋಗ್ಯರಿದ್ದಾರೋ ಅವರು ಮಾತ್ರ ಜ್ಞಾನ ಗಳಿಸ್ತಾರೆ ಹೊರತು ಅಯೋಗ್ಯರು ಜ್ಞಾನ ಗಳಿಸುವುದಿಲ್ಲ. ಈ ಬ್ರಹ್ಮದೇವರು ಇಂದ್ರ ವಿರೋಚನರಿಗೆ ಆಚಾರ್ಯೋಪದೇಶ ಸಾಮ್ಯೇಪಿ ವಿರೋಚನ ವಿಪರೀತ ಜ್ಞಾನಂ ಆಪ ಇಂದ್ರ ಸಮ್ಯಕ್ ಜ್ಞಾನಂ ಇತಿ ಉಭಯ ವಿಧಿಲಿಂಗ. ಬ್ರಹ್ಮದೇವರು ವಿರೋಚನನಿಗೂ ಹಾಗೂ ಇಂದ್ರನಿಗೂ ಸಮಾನವಾಗಿಯೇ ಉಪದೇಶ ಮಾಡಿದರೂ ಕೂಡ ಇಂದ್ರನಿಗೆ ಆ ಜ್ಞಾನ ಬರುತ್ತೆ, ಆದರೆ ವಿರೋಚನನಿಗೆ ಆ ಜ್ಞಾನ ಬರುವುದಿಲ್ಲ. ಸರ್ವಥಾಪಿ ಜ್ಞಾನಸ್ಯ ಮೋಘತ್ವಂ ನಾಮ ಕೇನಾಪಿ ಬ್ರಹ್ಮರುದ್ರಾದಿ ಭಕ್ತ್ಯಾದ್ಯುಪಾಯೇನ ಅನುತ್ಪತ್ತಿರೇವ. ಓಂ ಸರ್ವಥಾ ಅಪಿತು ತಯೇವ ಉಭಯಲಿಂಗಾತ್ ಓಂ ಇತಿ ಸೂತ್ರಾತ್. ವಿಚೇತಸಃ ವಿರುದ್ಧಮನಸ್ಕಾಃ ಕಿಂ ಬಹುನ ಕೋಪಿ ಆಮುಸ್ಮಿಕಃ ಪುಮರ್ಥಃ ನಾಸ್ತಿ ಅತಃ ಏವ ಇತಿ ಜ್ಞೇಯಂ. ಅಲ್ಲಿ ಬ್ರಹ್ಮದೇವರು ವಿರೋಚನನಿಗೂ ಇಂದ್ರನಿಗೂ ಸಮಾನವಾಗಿಯೇ ಉಪದೇಶ ಮಾಡಿದರೂ ಕೂಡ ಭಾಷ್ಯದಲ್ಲಿ ಆ ಮಾತು ಬರುತ್ತೆ. ಆಚಾರ್ಯೋಪದೇಶ ಸಾಮ್ಯೇಪಿ ವಿರೋಚನ ವಿಪರೀತ ಜ್ಞಾನಮಾಪ. ವಿರೋಚನ ವಿಪರೀತ ಜ್ಞಾನ ಗಳಿಸಿದ, ಆದರೆ ಇಂದ್ರ ಸಮ್ಯಕ್ ಜ್ಞಾನಂ, ಇಂದ್ರನು ಸಮ್ಯಕ್ ಜ್ಞಾನಂ ಆಪ, ಇಂದ್ರ ಸರಿಯಾದ ಜ್ಞಾನವನ್ನು ಸಂಪಾದನೆ ಮಾಡಿದ. ಅಯೋಗ್ಯನಾಗಿರತಕ್ಕಂತಹ ವಿರೋಚನ ಅವನು ಸರಿಯಾದ ಜ್ಞಾನವನ್ನು ಸಂಪಾದಿಸಲಿಲ್ಲ. ಹಾಗಾದರೆ ಯೋಗ್ಯರಾಗಿದ್ದರೆ ಮಾತ್ರ ಅವರು ಜ್ಞಾನ ಗಳಿಸ್ತಾರೆ. ಉಳಿದವರ ಜ್ಞಾನ ಏನಾಗುತ್ತೆ? ಮೋಘ ಜ್ಞಾನ, ವ್ಯರ್ಥವಾದ ಜ್ಞಾನ ಉಳ್ಳವರು. ಅವ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ವಿರೋಚನ, ಬ್ರಹ್ಮನಿಂದ ಉಪದೇಶ ಪಡೆದ, ಆದರೂ ಕೂಡ ಅವನಿಗೆ ಸರಿಯಾದ ಜ್ಞಾನ ಬರಲ್ಲ. ಯಾಕೆಂದರೆ ಅವನಿಗೆ ಯೋಗ್ಯತೆ ಇಲ್ಲ. ಹೀಗೆ ಸಮಾನವಾಗಿ ಉಪದೇಶಿಸಿದರೂ ಕೂಡ ಜ್ಞಾನಯೋಗ್ಯರಾಗಿರತಕ್ಕಂತಹ ಇಂದ್ರನಷ್ಟೇ ಜ್ಞಾನವನ್ನು ಸಂಪಾದಿಸಿದ, ಅಯೋಗ್ಯರಾಗಿರತಕ್ಕಂಥ ವಿರೋಚನ ಅವನು ಸಂಪಾದನೆ ಮಾಡಲಿಲ್ಲ ಎಂಬ ವಿಚಾರವನ್ನು ಅಲ್ಲಿ ಸೂತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಮೋಘಜ್ಞಾನ, ಅವರು ಜ್ಞಾನ ಗಳಿಸುವ ಪ್ರಯತ್ನ ಮಾಡಿದರೂ ಕೂಡ ಕೇನಾಪಿ ಬ್ರಹ್ಮರುದ್ರಾದಿ ಭಕ್ತ್ಯಾದ್ಯುಪಾಯೇನಾಪಿ ಅನುತ್ಪತ್ತಿರೇವಾ. ಅವರ ಜ್ಞಾನ ಮೋಘ ಅಂದರೆ ಅವರು ಬ್ರಹ್ಮರುದ್ರಾದಿಗಳಲ್ಲಿ ಭಕ್ತಿಯನ್ನು ಮಾಡುವ ಮೂಲಕವಾಗಿ ಅವರಿಂದ ಜ್ಞಾನವನ್ನು ಗಳಿಸುವ ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಜ್ಞಾನ ಬರುವುದಿಲ್ಲ. ಯಾಕೆ? ಅವರಿಗೆ ಯೋಗ್ಯತೆ ಇಲ್ಲ. ಅದು ಜ್ಞಾನ ಮೋಘತ್ವಂ ನಾಮ. ಅದು ಜ್ಞಾನ ಮೋಘಜ್ಞಾನ ವಿಚೇತಸಃ. ಮೋಘಜ್ಞಾನ ವಿಚೇತಸಃ. ವಿಚೇತಸ್ ವಿಚೇತಸ್ ಅಂದರೆ ಚೇತಸ್ ಅಂದರೆ ಮನಸ್ಸು, ಚೇತಃ ಅಂದರೆ ಮನಸ್ಸು, ವಿಚೇತಃ ಅಂದರೆ ಮನಸ್ಸಿಲ್ಲದವರು. ಮನಸ್ಸಿಲ್ಲದವರು ಅಂದರೆ ಪರಮಾತ್ಮನಲ್ಲಿ ಮನಸ್ಸಿಲ್ಲದವರು, ಪರಮಾತ್ಮನನ್ನು ದ್ವೇಷ ಮಾಡ್ತಕ್ಕಂಥವ್ರು ಅಂತ ಅರ್ಥ. ಪರಮಾತ್ಮನನ್ನು ದ್ವೇಷ ಮಾಡತಕ್ಕಂತಹ ಮನಸ್ಸುಳ್ಳವರು. ಹೀಗೆ ಯಾರು ಪರಮಾತ್ಮನ ಅವಗಣನೆಯನ್ನು ಮಾಡ್ತಾರೋ ಅವರಿಗೆ ಆಮುಷ್ಮಿಕವಾಗಿರತಕ್ಕಂತಹ ಯಾವ ಫಲವೂ ಕೂಡ ಸಿಗುವುದಿಲ್ಲ. ಆದ್ದರಿಂದಲೇ ಇವರಿಗೆ ದ್ವೇಷಾತ್
ಚೈದ್ಯಾದಯೋ ನೃಪಾಹ ಇತ್ಯಾದಿ ನಿತ್ಯ ಧ್ಯಾನ ಸ್ತುತ್ಯಾದ್ಯರ್ಥಮಿತಿ ಭಾವ. ದ್ವೇಷ ಚೈದ್ಯಾದಯೋ ನೃಪಾಹ, ಚೇದಿ ರಾಜ ಶಿಶುಪಾಲಾದಿ ರಾಜರು ದ್ವೇಷದಿಂದ ಮೋಕ್ಷ ಪಡೆದರು ಅಂತ ಭಾಗವತದಲ್ಲಿ ನಮಗೆ ಹೇಳಿದಾಗ ಕಾಣುತ್ತೆ. ಅಲ್ಲಿ ದ್ವೇಷದಿಂದ ಮೋಕ್ಷ ಅಲ್ಲ, ಅವರು ಯಾವಾಗಲೂ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ರು. ಹಾಗಾಗಿ ಪರಮಾತ್ಮ ಚಿಂತನೆ ಯಾವಾಗಲೂ ಮಾಡಬೇಕು ಅನ್ನೋದು ಉದ್ದೇಶ ಹೊರತು ಪರಮಾತ್ಮನ ದ್ವೇಷ ಮಾಡೋದ್ರಿಂದ ಮೋಕ್ಷ ಅಂತ ಅರ್ಥ ಅಲ್ಲ. ದ್ವೇಷ ಚೈದ್ಯಾದಯೋ ನೃಪಾಹ, ದ್ವೇಷದಿಂದ ಅವರು ಮೋಕ್ಷಗಳಿಸಿದಂಥ ಅರ್ಥ ಅಲ್ಲ. ದ್ವೇಷ ಮಾಡಬೇಕಾದ್ರೆ ಅವ್ರು ಯಾವಾಗಲೂ ಅದನ್ನು ಧ್ಯಾನ ಮಾಡ್ತಾ ಇರಬೇಕು. ಒಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡಬೇಕು, ಅವನನ್ನು ಯಾವಾಗಲೂ ಅವನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಹಾಗಾದರೆ ಪರಮಾತ್ಮನ ದ್ವೇಷ ಮಾಡುವ ಮೂಲಕವಾಗಿ ಯಾವಾಗಲೂ ಪರಮಾತ್ಮನನ್ನೇ ಧ್ಯಾನ ಮಾಡತಕ್ಕಂತಹ ಶಿಶುಪಾಲಾದಿಗಳಿಗೆ ಮೋಕ್ಷ ಆಯಿತಾ ಅಂದರೆ ಅಲ್ಲ ಅಂತ ಈ ವಿಚಾರ ನಾನು ಹಿಂದೆ ಹೇಳಿದ್ದೆ. ದ್ವೇಷದಿಂದ ಶಿಶುಪಾಲಾದಿ ರಾಜರು ಮೋಕ್ಷ ಪಡೆದರು ಅಂತಂದರೆ ಅಲ್ಲಿ ಧ್ಯಾನವನ್ನು ಹೋಲುವುದಷ್ಟೇ ತಾತ್ಪರ್ಯ. ನಿರಂತರವಾಗಿ ಪರಮಾತ್ಮನ ಧ್ಯಾನ ಮಾಡಬೇಕು, ಅದು ಉದ್ದೇಶ ಹೊರತು ದ್ವೇಷದಿಂದ ಮೋಕ್ಷ ಸಾಧನೆ ಅಂತ ಅರ್ಥ ಅಲ್ಲ. ಇಂತಹ ವಿಚೇತ ಸಹ ಪರಮಾತ್ಮನ ದ್ವೇಷ ಮಾಡತಕ್ಕಂತಹ ಮನಸ್ಸುಳ್ಳವರು ಇವರು ಏನಿವರು ರಾಕ್ಷಸೀಂ ಆಸುರೀಂ ಆಪನ್ನಾಹ, ರಾಕ್ಷಸ ಭಾವ, ರಾಕ್ಷಸ ಭಾವವನ್ನು ಹೊಂದಿದವರು, ಆಸುರಿ ಸ್ವಭಾವವನ್ನು. ದ್ವೇಷ ಚೈದ್ಯಾದಯೋ ನೃಪಾಹ ಇತ್ಯಾದಿ ನಿತ್ಯಧ್ಯಾನ ಸ್ತುತ್ಯಾದ್ಯರ್ಥಮಿತಿ ಭಾವ. ಚೈದ್ಯಾದಿ ರಾಜರುಗಳು ಭಾಗವತ 7ನೇ ಸ್ಕಂದದಲ್ಲಿ ಬರ್ತಕ್ಕಂತಹ ಚೈದ್ಯಾದಿ ರಾಜರುಗಳು, ಶಿಶುಪಾಲನೆ ಮೊದಲಾದ ರಾಜರುಗಳು ದ್ವೇಷವನ್ನೇ ಮಾಡಿಕೊಂಡು ನಿರಂತರವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಿದರು. ಪರಮಾತ್ಮನ ಧ್ಯಾನವನ್ನು ಮಾಡಿ ಮೋಕ್ಷ ಪಡೆದರು. ಹಾಗಾದರೆ ಪರಮಾತ್ಮನ ಅವಗಣನೆ ಮಾಡಿದರೆ ದ್ವೇಷಗಳಿಗೆ ಮೋಕ್ಷ ಸಿಗ್ತದಾ ಅಂದರೆ ಅವರಿಗೆ ಜ್ಞಾನವೇ ಉಂಟಾಗುವುದಿಲ್ಲ, ಇನ್ನು ಮೋಕ್ಷ ಎಲ್ಲಿಂದ ಬರಬೇಕು? ಹಾಗೆ ಹೇಳಿದ ಉದ್ದೇಶ ಏನಂದರೆ ದ್ವೇಷ ಮೋಕ್ಷ ಸಾಧನ ಅಲ್ಲ, ನಿರಂತರ ಧ್ಯಾನ ಮಾಡಬೇಕು ಅನ್ನೋದು ಉದ್ದೇಶ ಅಷ್ಟೇ. ಧ್ಯಾನವನ್ನು ಹೊಗಳ ಉದ್ದೇಶದಿಂದ ಅಲ್ಲಿ ಹೇಳಿದ ಹೊರತು ಅಲ್ಲಿ ನಿರಂತರ ಪರಮಾತ್ಮನ ಧ್ಯಾನ ಮಾಡಿ ಮೋಕ್ಷನ ಪಡೆದರು ಅಂದರೆ ದ್ವೇಷದಿಂದಲೇ ಅವರಿಗೆ ಮೋಕ್ಷ ಅಲ್ಲ, ನಿರಂತರ ಧ್ಯಾನ ಮಾಡೋದು ಅಷ್ಟೇ ಅಲ್ಲಿ ತಾತ್ಪರ್ಯ. ನಿರಂತರ ಧ್ಯಾನ ಮಾಡಬೇಕನ್ನೋದು ಅಲ್ಲೂ ಉದ್ದೇಶ ಹೊರತು ಅದರಿಂದ ಮೋಕ್ಷವನ್ನು ಗಳಿಸಿದ್ದು ಅಂತ ಅರ್ಥ ಅಲ್ಲ. ಹೀಗಿರುವಾಗ ಪರಮಾತ್ಮನ ದ್ವೇಷ ಮಾಡ್ತಕ್ಕಂಥವರಿಗೆ ಜ್ಞಾನವೇ ಬರೋದಿಲ್ಲ. ಇದು ಮೋಕ್ಷ ಅನ್ನೋದು ಹೇಗೆ ಬರ್ತದೆ ಅಂದರೆ ಅದಕ್ಕೆ ಇಲ್ಲಿ ರಾಯರು ಈ ಒಂದೇ ವಾಕ್ಯದಲ್ಲಿ ಹೇಳಿದರು, ಶಿಶುಪಾಲಾದಿಗಳು ಶಾಪದಿಂದಾಗಿ ಭಗವದ್ವೇಷಗಳಾದರು. ಆದರೆ ಭಗವದ್ವೇಷಗಳಾಗಿದ್ದರೂ ಕೂಡ ಅವರು ಸ್ವಾಭಾವಿಕವಾಗಿ ಭಗವಂತನ ಭಕ್ತರು. ಹಾಗಾಗಿ ದ್ವೇಷ ಮೂಲಕವಾಗಿ ನಿರಂತರವಾಗಿ ಹಿರಣ್ಯಕಶಿಪು ನಿರಂತರವಾಗಿ ಅವನು ಪರಮಾತ್ಮನ ದ್ವೇಷ ಮಾಡಿದ. ಆ ದ್ವೇಷ ಮಾಡುವ ಮೂಲಕವಾಗಿ ನಿರಂತರ ಧ್ಯಾನ ಮಾಡಿದ ಅಲ್ವಾ? ಹಾಗೆಯೇ ದ್ವೇಷ ಮೂಲಕವಾಗಿ ನಿರಂತರವಾಗಿ ಧ್ಯಾನ ಮಾಡಿದಾಗಲೂ ಅವರ ಆ ದ್ವೇಷ ಅನ್ನೋದು ತಾತ್ಕಾಲಿಕ, ಅದು ಆಗಂತುಕ. ಸ್ವಾಭಾವಿಕವಾಗಿ ಅವರು ಭಕ್ತರು. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಶಿಶುಪಾಲದಂಥ ಭಕ್ತರು ಅವರೆಲ್ಲ ಸ್ವಾಭಾವಿಕವಾಗಿ ಭಗವದ್ಭಕ್ತರು. ಅವರಿಗೆ ಶಾಪ ಮೂಲಕವಾಗಿ ಆಗಂತುಕವಾದ ದ್ವೇಷ, ಆಗಂತುಕ ಅಂದರೆ ಮತ್ತೆ ಬಂದದ್ದು ಅಂತ, ಮತ್ತು ಅವರಲ್ಲಿ ಇರಲಿಲ್ಲ. ದ್ವೇಷ ಬಂದದ್ದು ಯಾಕೆ ಅಂದರೆ ಶಾಪ ಮೂಲಕವಾಗಿ ಅವರಲ್ಲಿ ಆ ದ್ವೇಷ ಮಾಡುವ ಗುಣ ಬಂದದ್ದು, ಸ್ವಾಭಾವಿಕವಾಗಿ ಅವರಲ್ಲಿ ಭಕ್ತಿ ಇರುವಂಥದ್ದು. ಹಾಗಾಗಿ ಅವರು ದ್ವೇಷ ಮೂಲಕವಾಗಿ ನಿರಂತರ ಧ್ಯಾನ ಮಾಡಿದಾಗಲೂ ಪರಮಾತ್ಮ ಅವರ ದ್ವೇಷವನ್ನು ಪರಿಗಣನೆ ಮಾಡದೆ ಸ್ವಾಭಾವಿಕವಾಗಿರತಕ್ಕಂತಹ ಅವರ ಭಕ್ತಿ ಏನಿದೆ ಅದನ್ನು ಪರಿಗಣಿಸಿ ನಿತ್ಯವೂ ಕೂಡ ಧ್ಯಾನ ಮಾಡಿದ್ದರಿಂದಾಗಿ ಅದರ ಫಲವಾಗಿ ಜ್ಞಾನ ಹಾಗೂ ಮೋಕ್ಷವನ್ನು ಕೊಟ್ಟ ಅಂತ ಅದರ ತಾತ್ಪರ್ಯ ಅಂತ ಅಲ್ಲಿ ಭಾಗವತದಲ್ಲಿ
ನಿರೂಪಿಸ್ತಾರೆ. ಹೀಗೆ ನಿತ್ಯ ಧ್ಯಾನ ಎಂಬುದು ಫಲಕಾರಿ ಅಂತ ಧ್ಯಾನವನ್ನು ಇಲ್ಲಿ ಹೊಗಳಿದ್ದೇ ಹೊರತು ದ್ವೇಷ ಅನ್ನೋದು ಅದು ಮೋಕ್ಷಕ್ಕೆ ಕಾರಣ ಅಂತ ಅರ್ಥ ಅಲ್ಲ. ದ್ವೇಷದಿಂದ ಜ್ಞಾನವೂ ಬರೋದಿಲ್ಲ, ಮೋಕ್ಷ ಬರೋದಿಲ್ಲ. ಸ್ವಭಾವತಃ ಪರಮಾತ್ಮನ ದ್ವೇಷ ಮಾಡ್ತಕ್ಕಂಥವರಿದ್ದಾರೆ, ಅವರು ಆಸುರರು. ಈ ಶಿಶುಪಾಲ ದಂತಭಕ್ತರು ಮೊದಲಾದವರು ಅವರೆಲ್ಲ ಸ್ವಾಭಾವಿಕವಾಗಿ ಭಕ್ತರು, ತಾತ್ಕಾಲಿಕವಾಗಿ ಭಗವಂತನನ್ನು ದ್ವೇಷ ಮಾಡಿದ್ದವರು ಶಾಪ ನಿಮಿತ್ತವಾಗಿ. ಸ್ವಾಭಾವಿಕವಾಗಿ ಭಗವದ್ಭಕ್ತರಾದ್ದರಿಂದ ಅವರಿಗೆ ಮೋಕ್ಷ ಪ್ರಾಪ್ತ ಆಯಿತು. ಸ್ವಭಾವತಃ ಯಾರು ಪರಮಾತ್ಮನನ್ನು ದ್ವೇಷ ಮಾಡ್ತಾರೋ ಅವರಿಗೆ ಜ್ಞಾನವಾಗಲಿ ಮೋಕ್ಷವಾಗಲಿ ಬರುವಂಥದ್ದಲ್ಲ. ಅದನ್ನು ಇಲ್ಲಿ ಮೋಹಜ್ಞಾನ ವಿಚೇತಸ ಅಂತ ಹೇಳಿತು. ಮೋಹಜ್ಞಾನ ಅಂದರೆ ಅವರ ಜ್ಞಾನ ಮೋಹ ವ್ಯರ್ಥವಾಗುತ್ತೆ ಅಂದರೆ ಅವರು ದ್ವೇಷ ಮಾಡೋ ಮೂಲಕವಾಗಿ ಜ್ಞಾನ ಗಳಿಸಿ ಪರಮಾತ್ಮನನ್ನು ಪಡಿತಾರೆ ಅಂತ ಅದರ ಅರ್ಥ ಅಲ್ಲ. ಅವರು ಸ್ವಾಭಾವಿಕವಾಗಿಯೇ ಭಗವದ್ಭಕ್ತರಾದ್ದರಿಂದ ಶಾಪ ನಿಮಿತ್ತವಾಗಿ ಅವರಲ್ಲಿ ದ್ವೇಷ ಬಂದಿದ್ದರಿಂದಾಗಿ ಅದನ್ನು ಪರಿಗಣಿಸದೆ ಪರಮಾತ್ಮ ಮೋಕ್ಷ ಕೊಟ್ಟ ಅಂತ ಅರ್ಥ ಹೊರತು ಅಲ್ಲಿ ವಾಸ್ತವಿಕವಾಗಿ ದ್ವೇಷವು ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ ಅರ್ಥ ಅಲ್ಲ. ಅವರ ಸ್ವಭಾವ ಅನ್ನೋದು ದ್ವೇಷ ಅಲ್ಲ, ಸ್ವಭಾವ ಅನ್ನೋದು ಅದು ಭಕ್ತಿ. ಆದರೆ ಸ್ವಾಭಾವಿಕವಾಗಿ ದ್ವೇಷ ಮಾಡ್ತಕ್ಕಂಥವರಿದ್ದಾರಲ್ಲ ಅವರಿಗೆ ಅವರು ಪರಮಾತ್ಮನನ್ನು ಅವಗಣನೆ ಮಾಡೋದ್ರಿಂದ ಅವರಿಗೆ ಜ್ಞಾನವಾಗಲಿ ಅಥವಾ ಮೋಕ್ಷವಾಗಲಿ ಅದು ಖಂಡಿತ ಇಲ್ಲ. ಅದನ್ನು ಇಲ್ಲಿ ಮನಸ್ಸಲ್ಲಿಟ್ಕೊಂಡು ಮೋಘಜ್ಞಾನ ವಿಚೇತಸಃ ಎಂಬುದಾಗಿ ಕೃಷ್ಣ ಹೇಳಿದ್ದಾನೆ ಅಂತ ಅಂದ್ಕೊಳ್ಬೇಕು. ನನು ಮೌಢ್ಯಾತ್ ಮಿಥ್ಯಾಜ್ಞಾನವಸ್ತು ಪ್ರಜ್ವಲನಾತ್ಮಕ ದ್ವೇಷ ಕುತಃ ಇತ್ಯತಃ ವಾ ಅನ್ಯೇಷಾಂ ಅವಿದ್ಯಮಾನಂ ಮೌಢ್ಯಮೇವ ತೇಷಾಂ ಕುತಃ ಇತ್ಯತೋ ವಾ ತಸ್ಯ ಮೂಲಕಾರಣಮಃ ರಾಕ್ಷಸೀಂ ತನುಮಃ ರಾಕ್ಷಸೀಂ ಆಸುರೀಂ ಚೈವ ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನ ಅವಗಣನೆಯನ್ನು ಯಾರು ಮಾಡ್ತಾರೆ ಅದು ಮೌಢ್ಯಾತ್ ಮಿಥ್ಯಾಜ್ಞಾನಮಸ್ತು. ಮೌಢ್ಯದಿಂದಾಗಿ ಅವರಿಗೆ ಮಿಥ್ಯಾಜ್ಞಾನ, ಪರಮಾತ್ಮನ ಅವಗಣನೆ ಮಾಡುವುದರಿಂದಾಗಿ ಅವರ ಮೂಢತೆಯಿಂದಾಗಿ ಮೌಢ್ಯಾತ ಮಿಥ್ಯಾಜ್ಞಾನಮಸ್ತು, ಅವರಿಗೆ ಅನ್ಯಥಾ ಜ್ಞಾನ ಇರುವುದಿಲ್ಲನು ಸರಿ. ಆದರೆ ಪ್ರಜ್ವಲನಾತ್ಮಕ ದ್ವೇಷ ಕುತಃ ಇತ್ಯತೋ ವಾ ಪ್ರಜ್ವಲನಾತ್ಮಕ ಅಂದರೆ ಕೆಂಡಕಾರದು ಅಂತಾರಲ್ಲ ಅಂತಹ ದ್ವೇಷ ಅದು ಹೇಗೆ? ಆ ತರಹ ದ್ವೇಷವಾದರೂ ಯಾಕೆ ಮಾಡಬೇಕು ಅಂತಂದರೆ ಅದಕ್ಕೆ ಅನ್ಯೇಷಾಂ ಅವಿದ್ಯಮಾನಂ ಮೌಢ್ಯಮೇವ ತೇಷಾಂ ಕುತಃ. ಈಗ ಪರಮಾತ್ಮನ ಅವಗಣನೆ ಮಾಡೋರಿದ್ದಾರಲ್ಲ, ಏನೋ ಅವರಿಗೊಂದು ಮೌಢ್ಯದಿಂದಾಗಿ ಅವರು ಪರಮಾತ್ಮ ಸರಿಯಾಗಿ ತಿಳ್ಕೊಳ್ಳಿಲ್ಲ. ನಮ್ಮ ಹಾಗೆ ಅವನೊಬ್ಬ ಮನುಷ್ಯ ದೇಹವನ್ನು ಧಾರಣ ಮಾಡಿದ್ದಾನೆ, ನಮ್ಮ ಹಾಗೆ ಅವನು ತಪ್ಪು ಮಾಡ್ತಾನೆ, ಅವನನ್ನ ಯಾಕೆ ನಾವು ದೇವರು ಅಂತ ಹೇಳಬೇಕು? ಅವನ ಬಗ್ಗೆ ಸರಿಯಾಗಿ ತಿಳಿಯದೇ ಇರುವುದರಿಂದ ಅವರ ಮೂಢತೆಯಿಂದಾಗಿ ಅವರಿಗೆ ಏನೋ ಅನ್ಯಥಾ ಜ್ಞಾನ ಸರಿ. ಆದರೆ ಈ ದ್ವೇಷ, ಈ ರೀತಿಯ ದ್ವೇಷ ಅವರ ವಿಷಯದಲ್ಲಿ ದ್ವೇಷವಾದರೂ ಯಾಕೆ ಉಂಟಾಗಬೇಕು? ಈ ತಾಮಸ ಜನರಿಗೆ ಯಾರು ಪರಮಾತ್ಮನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೋ, ಏನೋ ಪಾಪ ಅವರಿಗೆ ಅಜ್ಞಾನ, ಗೊತ್ತಿಲ್ಲ, ಸರಿಯಾಗಿ ತಿಳ್ಕೊಂಡಿಲ್ಲ, ಅವ್ರಿಗೇನೋ ಹಾಗೆ ಅನ್ಯಥಾ ಜ್ಞಾನ ಬರುವಂಥದ್ದೇನೋ ಸರಿ. ಆದರೆ
ಆ ಪರಮಾತ್ಮ ವಿಷಯದಲ್ಲಿ ದ್ವೇಷ ಮಾಡ್ತಾರಲ್ಲ, ಪ್ರಜ್ವಲನಾತ್ಮಕ ದ್ವೇಷ. ಆ ಪ್ರಜ್ವಲನಾತ್ಮಕವಾಗಿರತಕ್ಕಂತಹ ದ್ವೇಷ. ರಾಮನನ್ನು ದ್ವೇಷ ಮಾಡ್ತಾರೆ ನೋಡಿ ಈಗ. ರಾಮನನ್ನು ದ್ವೇಷ ಮಾಡ್ತಾ ಇದ್ದಾರೆ ಈಗಲೂ. ಅಂತಹ ಆಶ್ರಯಂ ಯೋನಿ ಮಾಪನ್ನ ಅವರೆಲ್ಲ. ಆಶ್ರಯಂ ಪ್ರಕೃತಿಂ ರಾಕ್ಷಸೀಂ ಆಶ್ರಯಂ ಚೇ ಪ್ರಕೃತಿಂ ಶ್ರುತಾ. ಅವ್ರ ಬಗ್ಗೆ ಹೇಳ್ತಾ ಇರೋದು ಯಾರು ಅಂದರೆ, ಈ ತರಹ ಸುಮ್ಮನೆ ದ್ವೇಷ ಮಾಡುವಂಥದ್ದು ಇದು ಯಾಕೆ ಆಗಬೇಕು ಅನ್ನುವ ಪ್ರಶ್ನೆ. ಅನ್ಯೇಷಾಂ ಅವಿದ್ಯಮಾನಂ ಮೌಢ್ಯಮೇವ ತೇಷಾಂ ಕುತಃ ಇತ್ಯತೋ ವಾ ತಸ್ಯ ಮೂಲ ಕಾರಣಮಾಹ. ಪರಮಾತ್ಮನ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದ್ದವರು ಮೂಢತೆಯಿಂದ ಅವರು ಅನ್ಯಥಾ ಜ್ಞಾನ ಹೊಂದಿರುವುದೇನೋ ಸರಿ, ಆದರೆ ಪರಮಾತ್ಮನ ದ್ವೇಷ ಯಾಕೆ ಮಾಡಬೇಕು ಅನ್ನೋದಿರ್ತದೆ. ಈಗ ಯಾರು ಜಯ ವಿಜಯರು ಅವರು ಸ್ವಾಭಾವಿಕವಾಗಿ ಭಕ್ತರು, ಶಾಪವಶಾತ್ ದ್ವೇಷ ಮಾಡಿದರು. ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಅಂತ ಹಿಂದೆ ಹೇಳಿದರು ವಿವೃತಿಯಲ್ಲಿ. ಯಾರು ಸ್ವಾಭಾವಿಕವಾಗಿಯೇ ದ್ವೇಷ ಮಾಡ್ತಾ ಇದ್ದಾರೋ ಅವರು ಪರಮಾತ್ಮನನ್ನು ಅವಗಣನೆ ಮಾಡ್ತಾರೆ ಅಂತ ಬಂತು ಹಿಂದೆ. ಈ ಪರಮಾತ್ಮನ ಅವಗಣನೆ ಮಾಡ್ತಕ್ಕಂಥವರಿದ್ದಾರಲ್ಲ, ಅವರಿಗೆ ಮೌಢ್ಯತೆಯಿಂದಾಗಿ ಅವರಿಗೆ ಅನ್ಯಥಾ ಜ್ಞಾನ, ನಮ್ಮ ಹಾಗೆ ಅವನು ಅಂತ. ಆದರೆ ಅನ್ಯಥಾ ಜ್ಞಾನ ಇರಲಿ ಪರವಾಗಿಲ್ಲ, ಆದರೆ ದ್ವೇಷ ಯಾಕೆ ಮಾಡಬೇಕು ಅನ್ನುವ ಪ್ರಶ್ನೆ. ಅದಕ್ಕೆ ಕಾರಣ ಏನು? ಅನ್ಯೇಷಾಂ ಅವಿದ್ಯಮಾನಂ ಮೌಢ್ಯಮೇವ ತೇಷಾಂ ಕುತಃ. ಇತರರಿಗೆ ಇಲ್ಲದ ಮೌಢ್ಯವೇ ಅವರಿಗೆ ಯಾಕೆ? ಈಗ ಸಾತ್ವಿಕ ಜೀವರಲ್ಲಿ ಆ ಮೌಢ್ಯ ಇಲ್ಲ. ಈ ಮಿಥ್ಯಾಜ್ಞಾನಿಗಳಿಗೆ, ಮೂಢರಿದ್ದಾರಲ್ಲ, ಅವರಿಗೆ ಅನ್ಯಥಾ ಜ್ಞಾನ ಏನೋ ಇದೆ, ಇರಲಿ. ಆದರೆ ಈ ದ್ವೇಷ ಮಾಡುವಂಥದ್ದು ಯಾಕೆ? ದ್ವೇಷ ಆದರೆ ಯಾಕೆ ಮಾಡಬೇಕು? ಈ ಪ್ರಶ್ನೆಗೆ ಉತ್ತರ ಆಗಿ, ಅಥವಾ ಅನ್ಯೇಷಾಂ ಅವಿದ್ಯಮಾನಂ, ಬೇರೆಯವರಿಗೆ ಇಲ್ಲದೇ ಇರತಕ್ಕಂತಹ ಏನು ಮೌಢ್ಯ ಇದೆ, ಮೂಢತೆ, ಆ ಮೂಢತೆಯಾದರೂ ಈ ಅವಗಣನೆ ಮಾಡತಕ್ಕಂತಹ ಜೀವರಿಗೆ ಯಾಕೆ? ಅವರಿಗೆ ಯಾಕೆ ಆ ಮೌಢ್ಯ? ನಮ್ಮಂಥವ್ರಿಗೆ ಯಾಕೆ ಆ ಮೌಢ್ಯ ಇಲ್ಲ? ಒಂದು ಮೌಢ್ಯ ಇರುವುದರಿಂದಾಗಿ ಅವರಿಗೆ ಅನ್ಯಥಾ ಜ್ಞಾನ ಅಂತ. ಆದರೆ ಈ ದ್ವೇಷ ಯಾಕೆ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಇತರರಲ್ಲಿ ಇಲ್ಲದ, ಈಗ ನಮ್ಮಲ್ಲಿ ಇಲ್ಲದ ಮೌಢ್ಯ ಅವರಿಗೆ ಯಾಕೆ? ಸಾಮಾನ್ಯ ಜೀವಿಗಳಲ್ಲಿ ಇಲ್ಲದ ಮೌಢ್ಯ ಅವರಿಗೆ ಯಾಕೆ? ಮೌಢ್ಯ ಇದೆ, ಮೌಢ್ಯದಿಂದಾಗಿ ವಿಪರೀತ ಜ್ಞಾನ, ಸರಿ, ಅವ್ರ ವಿಚಾರ ಬಿಡಿ. ಆದರೆ ಅಂತಹ ಮಿಥ್ಯಾಜ್ಞಾನಿಗಳು ಕೆಲವರು ದ್ವೇಷ ಮಾಡ್ತಾ ಇದ್ದಾರೆ. ಆ ದ್ವೇಷ ಯಾಕೆ ಅನ್ನೋದು ಒಂದು ಪ್ರಶ್ನೆ, ಆಯ್ತಾ? ಇನ್ನೊಂದು ಪ್ರಶ್ನೆ ಏನು? ನಮ್ಮಲ್ಲಿ ಇಲ್ಲಲ್ಲಪ್ಪ ಆ ಮೌಢ್ಯ, ಅಂತಹ ಮೌಢ್ಯ ಅವ್ರಿಗೆ ಯಾಕೆ ಅಂದರೆ ಅದೆಲ್ಲ ಆಯಾ ಜೀವಿಗಳ ಸ್ವಭಾವ. ಬೇರೆಯವರಿಗೆ ಇಲ್ಲದೇ ಇರತಕ್ಕಂಥ ಮೂಢತೆ ಇವರಿಗೆ ಯಾಕೆ ಬಂತು? ಬೇರೆಯವರಲ್ಲಿ ಇಲ್ಲದೇ ಇರತಕ್ಕಂತಹ ಈ ದ್ವೇಷ ಮಾಡುವ ಸ್ವಭಾವ ಯಾಕೆ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರೋದು ರಾಕ್ಷಸೀಂ. ಅದಕ್ಕೆ ಮೂಲ ಕಾರಣ ಏನು ಅಂದರೆ, ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಶ್ರಿತಾಃ. ಮೋಹಿನೀಂ ಆಸುರೀಂ ಪ್ರಕೃತಿಂ, ಅವರ ಸ್ವಭಾವ ಅಂಥದ್ದು. ಯಾವ ಸ್ವಭಾವ? ಅದು ಆಸುರಿ ಸ್ವಭಾವ, ಅಸುರರಿಗೆ ಸಂಬಂಧಿಸಿದ ಸ್ವಭಾವ, ಅದು ರಾಕ್ಷಸಿ ಸ್ವಭಾವ. ಆಸುರೀಂ, ಅಸುರರಿಗೆ ಸಂಬಂಧಿಸಿದ ಸ್ವಭಾವ. ಅಂತಹ ಆಸುರಿ ಸ್ವಭಾವ ಇದ್ದರೆ ಅದು ಮನುಷ್ಯನ ವಿವೇಕವನ್ನು ನಾಶ ಮಾಡುತ್ತೆ.
ಮನುಷ್ಯನ ವಿವೇಕವನ್ನು ನಾಶ ಮಾಡುವುದರಿಂದ ಅಂತಹ ಸ್ವಭಾವವನ್ನು ಆಶ್ರಯಿಸೋರಿದ್ದಾರಲ್ಲ ಅವರನ್ನೇ ತಮೋಯೋಗ್ಯರು ಅಂತ ನಾವು ಹೇಳ್ತೇವೆ. ಸಾತ್ವಿಕರು, ರಾಜಸರು, ತಾಮಸರು ಅಂತ. ಇದು ಮುಂದೆ ಬರುತ್ತೆ, ತ್ರೈವಿಧ್ಯರ ವಿಚಾರ ಮುಂದೆ ಬರುತ್ತೆ, ಮುಂದೆ ಭಗವದ್ಗೀತೆ ವಿಷಯ ಇನ್ನೂ ಬರ್ತದೆ. ಈ ತಮೋಯೋಗ್ಯರಿದ್ದಾರಲ್ಲ ಅವರ ಸ್ವಭಾವ ಅದು ಅಸುರರಿಗೆ ಸಂಬಂಧಪಟ್ಟ ಸ್ವಭಾವ ಅದು. ಹಾಗಾಗಿ ಅವರಲ್ಲಿ ಆ ದ್ವೇಷ ಮಾಡುವಂಥದ್ದು, ಆ ಥರ ಮೌಢ್ಯ ನಮ್ಮಲ್ಲಿ ಇಲ್ಲದೇ ಇರತಕ್ಕಂತಹ ಅನ್ಯೇಷಾಂ ಅವಿದ್ಯಮಾನ ಮೌಢ್ಯಂ, ಇತರಲ್ಲಿ ಇಲ್ಲದೇ ಇರತಕ್ಕಂತಹ ಮೌಢ್ಯ ಅವರಲ್ಲಿ ಯಾಕಿದೆ ಅಂದರೆ ಅವರ ಸ್ವಭಾವ ಅದು ಆಸುರಿ ಸ್ವಭಾವ. ಆಸುರೀಂ ಪ್ರಕೃತಿ ಸ್ವಭಾವ. ಆ ಆಸುರಿ ಸ್ವಭಾವವನ್ನು ಅವರು ಹೊಂದಿದ್ದಾರಾದ್ದರಿಂದ ಅವರು ತಮೋಯೋಗ್ಯರಾಗಿದ್ದಾರೆ. ಅಂಥವರು ಮಾಂ ಅವಜಾನಂತೆ, ನನ್ನನ್ನು ಅವಮಾನಿಸ್ತಾರೆ. ಅದರಿಂದ ಇಲ್ಲಿ ದ್ವೇಷಕ್ಕೆ ಮೂಲ ಕಾರಣ ಮೂಢತೆ ಅಲ್ಲ, ಅದು ಅವರ ಸ್ವಭಾವ. ಮೂಢತೆ ಹಾಗೂ ದ್ವೇಷ. ಕೆಲವರು ಮೌಢ್ಯದಿಂದಾಗಿ ವಿಪರೀತ ತಿಳ್ಕೊಂಡಿದ್ದಾರೆ, ಇನ್ನು ಕೆಲವರು ಪರಮಾತ್ಮನ ದ್ವೇಷ ಮಾಡ್ತಾನೇ ಬಂದಿದ್ದಾರೆ. ಹೀಗೆ ಮೂಢತೆಯಿಂದ ಪರಮಾತ್ಮನ ಸರಿಯಾಗಿ ತಿಳಿಯದೆ ಅವಗಣನೆ ಮಾಡುವವರು ಅವರಿರ್ಬೋದು, ಅಥವಾ ಭಗವಂತನ ದ್ವೇಷ ಮಾಡ್ತಕ್ಕಂಥವ್ರಿರ್ಬೋದು. ಈ ಎರಡು ರೀತಿಯ ಜನರಿಗೆ ಕಾರಣ ಯಾವುದು ಅಂತಂದರೆ ಆ ಮೌಢ್ಯಕ್ಕೂ ಭಗವದ್ವೇಷಕ್ಕೂ ಅವರವರ ಸ್ವಭಾವವೇ ಕಾರಣ. ಇತರರಲ್ಲಿ ಇಲ್ಲದ ಮೂಢತೆ ಹಾಗೂ ದ್ವೇಷ ಅದು ಅವರಿಗೆ ಪರಮಾತ್ಮನಲ್ಲಿ ಇರುವಂಥದ್ದು ದ್ವೇಷ. ಇತರರಲ್ಲಿ ಕೆಲವರಲ್ಲಿ ಮೌಢ್ಯತೆ ಇದೆ, ಆ ಮೌಢ್ಯ ಪ್ರಯುಕ್ತವಾಗಿ ವಿಪರೀತ ಜ್ಞಾನ ಇದೆ. ಕೆಲವರಿಗೆ ಇತರಲ್ಲಿ ಇರತಕ್ಕಂಥ ದ್ವೇಷ ಇದೆ, ಯಾರಲ್ಲಿ? ಪರಮಾತ್ಮನಲ್ಲಿ. ಹೀಗೆ ಈ ದ್ವೇಷ ಅನ್ನೋದು ಮೂಢತೆಯಿಂದ ಬರುವಂಥದ್ದಲ್ಲ, ಅದು ಅವರವರ ಸ್ವಭಾವ. ಮೌಢ್ಯತೆ ಸರಿಯಾದ ತಿಳುವಳಿಕೆಯಿಂದ ಅದು ವಿಪರೀತ ಜ್ಞಾನ, ಮೌಢ್ಯತೆಯ ಮೂಲಕ ಬಂದಂಥ ವಿಪರೀತ ಜ್ಞಾನ ನಾಶವಾಗುತ್ತೆ, ಅದು ಭ್ರಮೆ. ಸರಿಯಾದ ಜ್ಞಾನ ಬಂದಾಗ, ತತ್ವಜ್ಞಾನ ಬಂದಾಗ ಪರಮಾತ್ಮಕ ಜ್ಞಾನ ನಿರಸನ ಆಗ್ತದೆ. ಆದರೆ ದ್ವೇಷ ಅನ್ನೋದು ಮೌಢ್ಯದ ಫಲವಾಗಿ ಬಂದದ್ದಲ್ಲ, ಅದು ಅವರ ಸ್ವಭಾವಕ್ಕೆ ಅಂಟಿಕೊಂಡದ್ದು. ಆದ್ದರಿಂದ ಅವರು ದ್ವೇಷ ಮಾಡ್ತಾರೆ. ಹೀಗೆ ಎರಡು ಪ್ರಶ್ನೆ ಬಂದದ್ದಿಲ್ಲಿ. ಒಂದು, ಮೌಢ್ಯ ನಿಮಿತ್ತಕವಾಗಿ ಅವರಿಗೆ ಮಿಥ್ಯಾಜ್ಞಾನ ಬಂದಿರುವಂಥದ್ದು, ಆದರೆ ದ್ವೇಷ ಯಾಕೆ ಅಂತ ಒಂದು. ಇತರರಲ್ಲಿ ಇಲ್ಲದ ಮೌಢ್ಯ ಇವರಲ್ಲಿ ಯಾಕೆ? ಎರಡು ಪ್ರಶ್ನೆಗೆ ಈ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಶ್ರಿತಾಃ ಎಂಬ ಉತ್ತರಾರ್ಧದಿಂದ ಉತ್ತರವನ್ನು ಕೊಟ್ಟ ಹಾಗಾಯಿತು ಅಂತ ಹೇಳ್ತಾ ಮುಂದೆ ಈ ಪರಮಾತ್ಮನ ಮಹಿಮೆಯನ್ನೇ ಮುಂದುವರಿಸ್ತಾ, ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತಿ ಅನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಅಸುರ ಸ್ವಭಾವದ ತಮೋಯೋಗ್ಯರಾಗಿರ್ತಕ್ಕಂತಹ ತಾಮಸರ ಸ್ವಭಾವವನ್ನು ಹೇಳಿ, ಉತ್ತಮ ಜೀವರು ಅವರು ಹೇಗಿರ್ತಾರೆ, ಅವರ ಸ್ವಭಾವ ಏನು, ಅವರು ಯಾವ ರೀತಿಯಲ್ಲಿ ಪರಮಾತ್ಮನ ಭಜಿಸ್ತಾರೆ, ಅದೆಲ್ಲವನ್ನು ಮುಂದಿನ 3 ಶ್ಲೋಕಗಳಲ್ಲಿ ಪರಮಾತ್ಮ ಹೇಳ್ತಾನೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.